ಅಯ್ಯೋ ಶಿವನೇ, ಬಂದ್ಲಲ್ಲಪ್ಪ ನನ್ ಗ್ರಾಚಾರಕ್ಕೆ. ಏ ಜಟಪ್ಪ, ನನ್ ಮಾವನಿಂದ ಪತ್ರ ಬಂದೈತಾ? ಅಮಾಸೆ ಉಣ್ಮೆ ತಪ್ಪಿದ್ರು ತಪ್ಪೋದು, ನಿಮ್ ಮಾಮನಿಂದ ಪತ್ರ ಬರ್ತಾ ಇರುತ್ತಾ? ಹಾಗಾದ್ರೆ ಬಂದೈತೆ ಹೆಣ್ಣು. ಎಲ್ಲಿ? ಜಲ್ದಿ ಕೊಟ್ಬಿಡು. ಬೇಗ ಕೊಟ್ಬಿಡು ಅಂದ್ರೆ ಹೆಂಗೆ? ಊರೊಳಗೆ ಬಂದ್ ಕೊಡ್ತೀನಿ. ನೀನು ಈ ಕಾಲುವೆ ಎಲ್ಲ ಸುತ್ತಾಕೊಂಡ್ ಬರೋವರೆಗೂ ನನಗ್ ಕಾಯಕ್ಕಾಗಲ್ಲ. ಕಾಯಕ್ಕಾಗಲ್ಲ ಅಂದ್ರೆ ಅಲ್ಲೇ ಕುಣಿ. ಲೇ, ಮರ್ಯಾದೆಯ ಕೊಡ್ತೀಯೋ ಇಲ್ವೋ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಈಗ್ಲಾದ್ರೂ ಕೊಡ್ತೀಯೋ ಇಲ್ವೋ? ಕೊಡ್ತೀನಮ್ಮ, ಕೊಡ್ತೀನಿ. ಅಶ್ಶೋ, ನನ್ನ ಪ್ರೀತಿಯ ಗೌರಿಗೆ ನಿನ್ನ ಮಾವ ರಾಮೇಗೌಡನ ಸಿಹಿ ಮುತ್ತುಗಳು. ನಿನ್ನ ಗುಲಾಬಿ ಅಂತ ಕೆನ್ನೆಯನ್ನು ಸವರುತ್ತಾ, ನಿನ್ನ ತಾವರೆಯ ದಳದಂತಹ ಕಣ್ಣುಗಳನ್ನು ನೋಡುತ್ತಾ, ನಿನ್ನ ಮಿಂಚುತ್ತಿರುವ ತುಟಿಗಳನ್ನು ಸ್ಪರ್ಶಿಸುತ್ತಾ, ನಿನ್ಗೊಂದು ಶುಭ ಸುದ್ದಿ ಹೇಳ್ಬೇಕು ಅಂತ ಆಸೆ ಇದೆ. ಆದ್ರೆ ಏನ್ ಮಾಡ್ಲಿ, ನೀನಲ್ಲಿ ನಾನಿಲ್ಲಿ, ಅದಕ್ಕೆ ಈ ಪತ್ರ. ಆ ಶುಭ ಸುದ್ದಿ ಏನು ಅಂತ ನಿನಗೆ ಗೊತ್ತಾ? ನಾನು ಡಿಗ್ರಿ ಪಾಸ್ ಆದೆ, ಫಸ್ಟ್ ಕ್ಲಾಸ್ ನಲ್ಲಿ. 5ನೇ ತಾರೀಕು ನಾನು ಊರಿಗೆ ಬರ್ತಾ ಇದ್ದೀನಿ. ನಿನ್ನ ಪ್ರೀತಿಯ ಮಾವ ರಾಮೇಗೌಡ. ನಾಳೆ ನಮ್ಮ ಮಾವ ಬರ್ತಾನೆ. ಏ ಗಂಗಮ್ಮ, ನಾಳೆ ನಮ್ಮ ಮಾವ ಬರ್ತಾನೆ. ಪುಟ್ಲಕ್ಷ್ಮಿ, ನಮ್ಮ ಮಾವ ಬರ್ತಾನೆ ಕಡೆ. ನಮ್ಮ ಮಾವ ಬರ್ತಾನೆ. ಏ ಅಜ್ಜಿ, ನಾಳೆ ನಮ್ಮ ಮಾವ ಬರ್ತಾನ ಅಜ್ಜಿ. ಏ ಮುನಿಯಾ, ನಿಂಗ್ ಗೊತ್ತಾ ನಮ್ಮ ಮಾವ ಬರ್ತಾನೆ? ಅತ್ತೆ ಅತ್ತೆ ಏನೇ? ಅತ್ತೆ ಮಾವನಿಂದ ಪತ್ರ ಬಂದೈತೆ. ಮಾವ ಡಿಗ್ರಿ ಪಾಸ್ ಆಗವನೆ, ನಾಳೆನೆ ಬರ್ತಾವನೆ. ಅವನ್ ಬಂದ್ರೆ ನೀನೇ ಕುಣಿತಿದ್ಯಾ? ಮತ್ತೆ ನಾನ್ ಕುಣಿದೆ, ನೀನ್ ಕುಣಿದ್ಯಾ? ಏ ಜವರ, ತತ್ತಾರ್ಲ ನನ್ನ ಯೂನಿಫಾರ್ಮ. ಏ ಬೆಟ್ಟಪ್ಪ, ಕರೆಂಟ್ ಬತ್ತೇನ್ಲ? ಬೋಳಿ ಮಗನೇ, 1000 ಕಿತ ಹೇಳಿವ್ನಿ. ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಒಂಟಿ ಸೀನ್ ಬೇಡ ಅಂತ. ಇನ್ನೊಂದ್ ಕಿತ ಏನಾದ್ರೂ ಒಂಟಿ ಸೀನ್ ಇದೆಯೋ, ಕಟಿಂಗ್ ಪ್ಲೇಯರ್ ನಂಗೆ ಮೂಗ್ ತಿರುಗ್ಬಿಡ್ತೀನಿ. ಈ ಕಿತ್ತೋದ್ ನನ್ನ ಮಗ ಸೀನ್ದ ಅಂದ್ರೆ ಫ್ಯೂಜ್ ಏನು ಕರೆಂಟೇ ಕಿತ್ಕೊಂಡು ಹೋಯ್ತದೆ. ಈಗ ನೋಡ್ಲಾ ಬೆಟ್ಟ? ಹಾ, ಏ ಬೆಟ್ಟಪ್ಪ, ಎಲ್ಲೋ ಮಾಮೂಲು ತಗೋಸಿದ್ದಣ್ಣ ಮಾಮೂಲಿ. ಹಾ, ಮತ್ತೆ ಕನೆಕ್ಷನ್ ಏನು ಕಿತ್ತವಲ್ಲ ತಾನೆ? ಈ ಲೈನ್ ಮನ್ ಸಿದ್ದಪ್ಪ ಕನೆಕ್ಷನ್ ಕೊಟ್ಟ ಅಂದ್ರೆ ಮುಗೀತು. ಅಣ್ಣ, ತಗ ಅಣ್ಣ, ಇದನ್ನ ಬಿಕ್ತವ್ರ ಮುಟ್ಟಾಕಿಲ್ಲ ಕಣ. ನೀನಿನ್ನೇನು ಅಣ್ಣ, ಒಂದ್ ಮಾತ್ ಕೇಳ್ತೀನಿ, ನೀ ತಪ್ಪು ತಿಳ್ಕೊಳಲ್ಲ ಅಂತಂದ್ರೆ? ನೀ ಹಿಂಗೆ ಹೇಳ್ತಿರ್ತೀಯ, ಐನಾತಿ ಪ್ರಶ್ನೆನೆ ಕೇಳ್ತೀಯ. ಅದೇನ್ ಕೇಳು. ಈ ಕರೆಂಟ್ ಕದಿಯೋದು ಸರ್ಕಾರಿ ಕೆಲ್ಸಕ್ ಮೋಸ ಮಾಡ್ದಂಗಲ್ವಾ? ಜೇನ್ ಕಳ, ಜೇನು ಹಿಂಡದೆ ಕೈ ನೆಕ್ಕದೆ, ಏನ್ಲಾ ತಪ್ಪು? ಸರಿ. ಅಪ್ಪಯ್ಯ, ಮಾವಯ್ಯ ಫಸ್ಟ್ ಕ್ಲಾಸ್ ಅಲ್ಲಿ ಡಿಗ್ರಿ ಪಾಸ್ ಆಗೋನಂತೆ. ನಾಳೆನೆ ಊರಿಗೆ ಬರ್ತಾವನೆ. ಹೌದಾ? ಇನ್ನೇನು, ಸರ್ಕಾರಿ ಕೆಲ್ಸ ಸಿಕ್ಕಿದ ಕೂಡ್ಲೆ ವಾಲ್ಗ ಊದಿಸ್ಬಿಡೋದೆ.
ಹಿಡಿಯ ಇದನ್ನ ಇನ್ನೊಂದ್ಸಲ ಸೀನು ತೊಟ್ಟಿ ನಿಲ್ಸ್ರೋ. ಥು, ನನ್ನ ಮಾವ ಬರೋ ಖುಷಿಲಿ ಈ ಹಾಡು ಬಾರಿಸ್ತಾರ. ಯೋ ಅಮ್ಮ, ಆ ಬಸ್ ಬರೋದ್ ಯಾವಾಗ? ಆ ನಿನ್ ಮಾವ ಇಳಿಯೋದ್ ಯಾವಾಗ? ನಾವ್ ಬೆಳಿಗ್ಗೆಯಿಂದ ತಿಂಡಿ ತಿಂದಿಲ್ಲ, ಕಾಪಿ ಕುಡಿದಿಲ್ಲ, ಗಂಟ್ಲೆಲ್ಲ ಒಣಗ್ತಾ ಇದೆ. ನಾವ್ ಬೇರೆ ಮದ್ವೆಗೆ ಮುಹೂರ್ತಕ್ಕೆ ಹೋಗ್ಬೇಕು. ಒಂದ್ ದಿವಸ ತಿಂದೆ ಹೋದ್ರೆ ಏನ್ ಸತ್ತೋಗಲ್ಲ, ನಿಂತ್ಕೊಳ್ಳಿ. ಬೆಳಗ್ಗೆ ಒಳ್ಳೆ ಜಿಗ್ನೆ ಕೆಲ್ಸಕ್ಕೆ ಹಾಕೊಂಡ್ವಲ್ಲ. ಬಾರ್ಸಿ ಬಾರ್ಸಿ. ಬಂದ್ರ ಹೋಗೋಣ. ಇಲ್ಲಿ ಬಾರಿಸ್ತಾ ಕೂತ್ಕೊಂಡ್ರೆ ಅಷ್ಟೇ, ಅಲ್ಲಿ ಮುಹೂರ್ತ ಮುಗ್ದು ಊಟನೂ ಮುಗ್ದೋಗಿರುತ್ತೆ. ಏ ಸ್ವಲ್ಪ ಹೊತ್ತಾರೋ, ಬಸ್ ಬಂದ್ಬಿಡುತ್ತೆ. ಅಮ್ಮ, ಆ ಬಸ್ಗೂ ನಿನ್ಗೂ ಒಂದ್ ದೊಡ್ಡ ನಮಸ್ಕಾರ. ನಮ್ಮನ್ ಬಿಟ್ಬಿಡಮ್ಮ, ನಾವ್ ಹೊಂಟೋಯ್ತೀವಿ. ಏಯ್, ಏನ್ರೋ ಇನ್ನೂ ನೋಡ್ತಾ ನಿಂತಿದ್ದೀರಾ? ಬಂದ್ರಲ್ಲ? ಏಯ್ ಹೋಗಲ್ಲ, ಹೋಗೋ. ದೊಡ್ಡ ಮೇಳ ನಿಂದು. ಏಯ್ ನೆನ್ಪಿಟ್ಕೊಂಡಿರಿ, ನಾನ್ ಮದ್ವೆಗ್ ಮಾತ್ರ ನಿಮ್ಮನ್ ಕರಿಯಕ್ಕಿಲ್ಲ. ದೊಡ್ಡ ಮೇಳ ನಿಮ್ದು, ಡಬ್ಬ ಮೇಳ, ಕಿತ್ತೋದ್ ಮೇಳ. ಯಾರೇ ಶಿವಪುರ, ಹೇಳ್ಕೊಳ್ಳಿ. ಹೇಳ್ಕೊಳ್ಳಿ ಬೇಗ. ಮದ್ವೆ ಆಗೋ ಮಾವನ್ನ ಹೆಸರಿಡ್ ಕರಿತೇನೆ. ನಿನ್ನ ಏನ್ ಮಾಡ್ತೀನಿ ನೋಡು. ನನ್ನ ಹೆಸರಿಡ್ ಕರಿತೇನೆ ನಿನ್ನ. ಮತ್ತೆ ಮಾವ ಮಾವ ಅಂತ ಕರೆದ್ರು ಒಳ್ಳೆ ಐಲು ತರ ಹೋಗ್ತಾನೆ ಇದ್ಯಾ? ನನ್ನೇ ಐಲಂತೇನೆ. ಹೋಗ್ಕೊಳ್ಳಿ ಬಿಡು ಮಾವ. ನಾನ್ ತಾನೇ ಹೇಳಿದ್ದು. ಕಂಡ್ಕಂಡವ್ರೆಲ್ಲ ಹೇಳಿದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಏನೇ ಇದು? ನಡಿ. ಏ ಮಾವ, ನಾನ್ ನಿನ್ಗೋಸ್ಕರ ಬೆಳಗ್ಗೆಯಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೆ. ನೀನ್ ನೋಡಿದ್ರೆ ಇಷ್ಟೊತ್ಕ ಬರೋದು. ಆಹಾ, ಮಾವನ್ ಮೇಲೆ ಅದೆಷ್ಟೊಂದ್ ಪ್ರೀತಿನ. ಅಯ್ಯೋ, ಏನೇ ಇಷ್ಟೊಂದ್ ತೂಕ ಇದ್ಯಾ? ಸ್ವಲ್ಪ ತಿನ್ನೋದ್ ಕಮ್ಮಿ ಮಾಡೆ. ಇಲ್ಲೇ ನಿಲ್ಲು. ಅತ್ತೆ ಎಲ್ಲಿ ಬಾ ಅತ್ತೆ, ಯಾರ್ ಬಂದವ್ರು ನೋಡು. ಬಾರ ಒಳಗೆ. ಅಲ್ಲೇ ನಿಲ್ಲು. ಬಾರೋ ಒಳಗೆ. ಡಿಗ್ರಿ ಪಾಸ್ ಆದ್ ಮಾವನ ಈಗ ಕರೆಯೋದು. ನಾಯಿ ಕಣ್, ನರಿ ಕಣ್, ಮುಂಡೇರ್ ಕಣ್, ಯಾರ್ ಕಣ್ ತಾಗ್ದೇ ಇರ್ಲಿ. ಸಾಕು. ಈಗ ಬಾ. ಅಮ್ಮ, ನಿನ್ ಕಷ್ಟದ ಫಲನೇ ಈ ಡಿಗ್ರಿ. ನೀನು ಕೃತಜ್ಞತೆ ಹೇಳ್ಬೇಕಾಗಿತ್ತು ನನ್ಗಲ್ವೋ ರಾಮ. ಬಾ. ಇದಕ್ಕೆ ದಿನಾಲು ಈ ತಾಯಿ ಕೊಟ್ಟಿದ್ದ ಹಾಲಿಂದಾನೆ ನೀನು ಡಿಗ್ರಿ ಓದಿತ್ತು. ಏಯ್ ಮಾವ, ಏಯ್ ಬೇಗ ಸ್ನಾನ ಮಾಡ್ಕೊಂಡು ಹೊರಡು. ಎಲ್ಲಿಗೆ? ನಮ್ ಮನೆಗೆ ನಾಷ್ಟ ಮಾಡೋಕೆ. ಏ ಗೌರ, ಈಗ ತಿಂಡಿ ಇಲ್ಲೇ ತಿನ್ಲಿ. ಬೇಕಾದ್ರೆ ಮಧ್ಯಾಹ್ನದ ಊಟಕ್ಕೆ ನಿಮ್ಮನೆ ಬರ್ತಾನೆ. ಆಯ್ತು. ಹಾ ಮಾವ, ಮತ್ತೆ ಮಧ್ಯಾಹ್ನದ ಊಟಕ್ಕೆ ಕೋಳಿ, ಕುರಿ, ಮೀನು, ಎರ ಎಲ್ಲ ಮಾಡಿದೀನಿ. ಸಾಕಾ ಇಲ್ಲ ಇನ್ನು ಏನಾದ್ರೂ ಬೇಕಾ? ಏನೇ ನನ್ನೇನ್ ಬಕಾಸುರ ಅನ್ಕೊಂಡಿದ್ಯಾ? ನಾಳೆ ನನ್ ಮದ್ವೆ ಆಗೋನು. ಅಷ್ಟು ತಿನ್ಲಿಲ್ಲ ಅಂದ್ರೆ ಹೆಂಗೆ ಮರಿ? ಕರೆಕ್ಟ್ ಮರೆ. ಅತ್ತೆ, ಮಾವಂಗೆ ಒಳ್ಳೊಳ್ಳೆ ರುಚಿ ರುಚಿಯಾದ ಅಡ್ಗೆ ಮಾಡ್ಕೊಡು. ಇನ್ನೊಂದ್ ತಿಂಗಳು ನಿನಗ್ ಕಷ್ಟ. ಆಮೇಲೆ ಹೇಗಿದ್ರು ನಾನೇ ಬರ್ತೀನಲ್ಲ. ಮಾವ ಮಾವ, ಮಧ್ಯಾಹ್ನದ ಊಟ
ಒಳ್ಳೆ ಬಾಯಿ ಬಡ್ಕಿ. ಎಲ್ಲಿ ನಮ್ಮ ಅಳಿಯಂದ್ರು ಊಟಕ್ಕೆ ಬರ್ತೀರಿ ಅಂತೇಳಿ ಇನ್ನೂ ಬರಲಿಲ್ವಲ್ಲ? ನಮ್ಮ ಮಗನೇ, ನಮ್ಮಳಿ ಅಂದ್ರು ನನ್ನ ಅಳಿಯ ಕಣೋ. ಮಾವ ಓ ಅಳಿಮಯ್ಯ, ಬಾ ಬಾ, ಸ್ನಾನ ಮಾಡ ಬಾ. ಏ ನಾನು ಆಗ್ಲೇ ಸಿಕ್ಕಕ್ಕೆ ಹಾಕೊಂಡ್ ಸ್ನಾನ ಮಾಡ್ದೆ ಮಾವ. ಇಲ್ಲೊಂದ್ಕಿತ ಸೋಪ್ ಹಾಕೊಂಡ್ ಮಾಡ್ಲಾ? ಆ ಬರೀ ತೆಗಿ, ಇಲ್ಲಿ ಕೂರು. ನನ್ಗೇನು ಬಿಸಿ ಸರಿ ಇತ್ತು, ನಿನಗೆ ನೋಡು. ಮಲ್ಗುಸ್ ಮಾವ. ಉಜ್ಜು ಉಜ್ಜು ಬುಕ್ ಸೆಟ್ಟನ ಉಜ್ತೀಯ. ನಾಳೆ ನಿಮ್ ಮಗಳನ್ನ ಮದ್ವೆ ಆಗಕ್ಕಿಲ್ವಾ? ಅದಕ್ಕೆ ಉಜ್ತಿದ್ಯಾ? ಇನ್ನೇನು ನಿನ್ನ ಮಗಳನ್ನ ಮದ್ವೆ ಆಗ್ತಾನೆ ಮಗನೇ. ತಗೋ. ಅಕ್ಕ ಸುಮ್ಮನೆ ನಿಂತಿದ್ದೀರಲ್ಲ, ಕೇಳಿ. ವಿಷಯ ಕೇಳಕ್ಕೆ ಒಳ್ಳೆ ಸಮಯ. ಏನು ಸಿಗ್ನಲ್ಗಳು? ಏನಕ್ಕ ವಿಷಯ? ಏನಿಲ್ಲ ಸಿದ್ಧ, ನಮ್ ರಾಮ ಡಿಗ್ರಿ ಮುಗಿಸ್ಕೊಂಡ್ ಬಂದಲ್ಲ. ಅರ್ಥ ಆಯ್ತು. ಅದೇ ಅಪ್ಪಯ್ಯ, ಮಾವಯ್ಯನ್ ಡಿಗ್ರಿ ಆಯ್ತು. ನನ್ಗೆ ಮಾವಂಗೆ ಮದ್ವೆ ಮಾಡ್ಬೇಕು ಅಂತ ಅವ್ರ ಆಸೆ. ಆಯ್ತಮ್ಮ, ನಿಮ್ಮ ಆಸೆನ ನಮ್ಮ ಅಪ್ಪಯ್ಯ ಬೇಡ ಅಂತಾರ? ಸರಿ ಸರಿ, ಮದ್ವೆಗೆ ಈಗ್ಲೇ ಏನ್ ಅವಸರ? ನಂಗೇನ್ ಅವಸರ ಇಲ್ಲ. ಅಮ್ಮ ಅತ್ತೆನೆ ನಮ್ ಮದ್ವೆ ಮಾಡ್ಬೇಕು ಅಂತ ಆಸೆ ಪಡ್ತಾವ್ರೆ. ಮೊದಲು ಅಳಿಮಯ್ಯ ಒಂದು ಸರ್ಕಾರಿ ಕೆಲ್ಸಕ್ಕೆ ಸೇರ್ಲಿ. ಏನಂತೀಯ ಅಳಿಮಯ್ಯ? ಚೆನ್ನಾಗಿದೆ. ಏನ್ ಕೋಳಿ ಸಾರ? ಅಲ್ಲ, ಮೊಟ್ಟೆ. ಅದಲ್ಲ ಮಾವ, ನೀನ್ ಹೇಳಿದ್ದೆ ಸರಿ. ಮೊದಲು ಸರ್ಕಾರಿ ಕೆಲ್ಸ, ಆಮೇಲೆ ಮದ್ವೆ ಗಿದ್ವೆ ಎಲ್ಲ. ಶಾಬಾಷ್ ಅಳಿಮಯ್ಯ, ನನ್ನ ಅರ್ಥ ಮಾಡ್ಕೊಂಡಿರೋನು ನೀನೊಬ್ನೇ. ತಗೋ ಮಾವ. ನಮ್ಮಿಬ್ರಲ್ಲೇ ಒಂದ್ ಮಾತು. ಏನು? ಸರ್ಕಾರಿ ಕೆಲ್ಸಕ್ಕೂ ಮದ್ವೆಗೂ ಏನ್ ಸಂಬಂಧ? ಅಯ್ಯೋ ಪೆಂಗ, ಆ ಸರ್ಕಾರಿ ಕೆಲಸ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಅದರಲ್ಲಿ ಸೇರ್ಕೊಂಡ ಮೇಲೆ ಅದರಲ್ಲಿರೋ ಅನುಕೂಲ, ಮಜಾ ಎಲ್ಲ ಗೊತ್ತಾಗೋದು. ಲೇ ನೋಡ್ಲಾ, ಡಿಗ್ರಿ ರಾಮೇಗೌಡ ಎಂಪ್ಲಾಯ್ಮೆಂಟ್ ಆಫೀಸ್ ಹೊಂಟವ್ನೆ. ಓಹೋ, ಏನ್ ಸ್ಪಿರಿಟ್, ಏನ್ ಟಿವಿ ನೋಡ್ಲಾ? ಯಾವ ಟಿವಿನಪ್ಪ? ಬ್ಲಾಕ್ ಅಂಡ್ ವೈಟ್ ಕಲರ? ಇದು ಸ್ಟಾರ್ ಟಿವಿನಪ್ಪ. ಹೋಗ್ಲಿ ಸರ್ಕಾರಿ ಕೆಲಸ ಕಲ್ದು ಅಲ್ದು ಚಪ್ಲಿಸ್ ಹೋದ್ರೆ ಅವನು ಸೋಂಬೇರಿ ಕಟ್ಟಿ ಕರ್ಕೊಂಡ್ರಾಯ್ತು. ಕರ್ಕೊಳ್ಳೋದೇನ್ ಬಂತ್ಲಾ, ಅವನೇ ಬಂದ್ ನಮ್ ಜೊತೆ ಮೆಂಬರ್ ಆಗ್ತಾನ್ ಬಿಡು. ಜವರಣ ಈ ಡಬ್ದಲ್ಲಿ ಏನದೆ? ಅದ್ರಾಗ ಇನ್ನೇನ್ಲ ಇರ್ತೈತೆ? ಸೀಮೆಣ್ಣೆ ಇರ್ತೈತೆ. ಸೀಮೆ ಎಣ್ಣೆನಾ? ಅದ್ರಾಗಿರೋ ಸೀಮೆಣ್ಣೆನೆ ಮನೆ ಮನೆಗೂ ಹರ್ಕೊಂಡೋಗಿ ಲೈಟ್ ಉರಿತೈತೆ. ಹೌದಾ? ನನಗ್ ಗೊತ್ತಿರೋದು ಅಟ್ಟೆ ಅಪ್ಪ. ಹೆಚ್ಚಿಗೆ ಬೇಕು ಅಂತಿದ್ರೆ ನಮ್ ಸಿದ್ದಪ್ಪಣ್ಣ ತಗೋ ತಿಳ್ಕೊ. ರಮಣ ಒತ್ತ ತರನೆ ಎಲ್ಲಿಗೊಂಟೆ? ಏ ರಮಣ ಒತ್ತ ತರನೆ ಎಲ್ಲಿಗೊಂಟೆ ಅಂತ ಕೇಳಿದ್ ತಪ್ಪಾತು. ಬೇಜಾರ್ ಮಾಡ್ಕೋಬೇಡ ಕಣು. ಹೌದು, ಈಗೆಲ್ ಹೊಂಟೆ? ಲಜವರ, ಹುಡುಗಿ ನಿನ್ ಕರೀತಾಯ್ತಲ್ಲೋ? ಹುಡ್ಗಿನ? ಹ್ಮ್. ನನ್ನನ್ನ? ಹ್ಮ್. ಅದಾರಪ್ಪ, ಒತ್ತಾರೆ. ತರ್ಕಾರಿ ಹೆಂಗೌಡ್ರೆ? ಮುಗಿಲ ಕ್ಯಾಕರ್ಸಿ ಮಕ್ಕೆ ಥೂ ಅಂತ ನೆಕ್ಕಳಂಗೆ. ತರಕಾರಿ ಬೆಲೆ ನಿನ್ಗೆಲ್ಲ ಗೊತ್ತು. ಹೋಗಲೇ ಬೋನ್ಬಿಟ ದೊರೆ ಮಗ. ಅಬ್ಬಾ, ಪರಮಾತ್ಮ. ಏನ್ ಗೌಡ್ರೆ ತರಕಾರಿ ಮಕ್ರಿ? ಈ ಲಂಚ ಗಿಂಚ ಕೊಡೋದ್ನೆಲ್ಲ ಟೇಬಲ್ ಕೆಳಗಡೆ ಸಿಡಿ ಅವರು ಹಿಡಿದ್ಬಿಟ್ಟಾರು ಅಂತ ಹೊಸ ಪ್ಲಾನು. ಹೆಗ್ಗದೆ ಆಚಾರ್ಯ, ಪರಂಗಿಣ್ಣೆ ಐತಲ್ಲ, ಅದ್ರಲ್ಲಿ 20 ರೂಪಾಯಿ ಕಟ್ಟಿಟ್ಟಿವ್ರಿ.
ಸೌತೆಕಾಯಿ ಐತಲ್ಲ ಅದ್ರಾಗೆ 50 ರೂಪಾಯಿನ ಕಂತೆ ಇಟ್ಟಿವ್ನಿ. ಕುಂಬಳಕಾಯಿ ಐತಲ್ಲ ಅದ್ರಲ್ಲಿ 100 ರೂಪಾಯಿನ ಕಂತೆ ಇಟ್ಟಿವ್ನಿ. ನೋಡ್ರೆ ನಿಮಗಿರೋ ತಿಳುವಳಿಕೆಗೆ ನೀವ್ ಇಲ್ಲಿರ್ಬಾರ್ದಾಗಿತ್ತು, ಮತ್ತೆ ಎಲ್ಲೋ ಫಾರಿನ್ ಗೀರಿನಲ್ಲಿ ಇರ್ಬೇಕಾಗಿತ್ತು. ಅಯ್ಯೋ ಏನ್ ಮಾಡೋದಾಚಾರ್, ಆ ದ್ಯಾವ್ರು ನಮ್ಮನ್ನ ಹಳ್ಳಿ ಕೊಂಪೆಲ್ ಹುಟ್ಟಿಸ್ಬಿಟ್ಟ. ನಡ್ರಿ ಸಾಹೇಬ್ರ ತಕ ಹೋಗೋಣ. ಅಡ್ಬಿದ್ದ ದೇವ್ರು. ನಮಸ್ಕಾರ. ಏನು ಟೊರರು ಟೊರರ? ನಿಮ್ ಸರ್ಕಾರಿ ಭಾಷೆಯಲ್ಲಿ ಮಾತಾಡ್ಬಿಟ್ಟಿದ್ದವ್ರು. ಏಳಿ ಆಚಾರ ಓಸಿಯಾ. ಪರಂಗಿ ಹಣ್ಣಲ್ಲಿ 20 ರೂಪಾಯಿ ಕಂತೆ. ಸೌತೆಕಾಯಿನಲ್ಲಿ 50 ರೂದು. ಕುಂಬಳಕಾಯಲ್ಲಿ 100 ರೂದಿದೆ. ದೇವ್ರು ತಾವ್ ಲಂಚ ಗಿಂಚ ಮುಟ್ಟೋರಲ್ಲ. ಪರಸೊತ್ತು ಅಂದ್ರೆ ಪಾಷಾಣ ತರ ನೋಡೋರು. ಅದಕ್ಕೋಸ್ಕರ ನಮ್ ಹೊಲದಲ್ಲಿ ಬೆಳೆದಿರೋ ತರಕಾರಿನ ತಗೊಂಡ್ ಬಂದಿದೀನಿ. ಕಾವಂದ್ರು ಸ್ವೀಕರಿಸ್ಬೇಕು. ಆಯ್ತು ತಗೊಳ್ಳೋಣ. ಈಗ ನನ್ನಿಂದ ಏನಾಗಬೇಕು? ದೇವ್ರು ನನ್ನ ಮಗನಿಗೆ ಯಾವ ಕೆಲ್ಸನಾದ್ರೂ ಕೊಡಿ, ಪರವಾಗಿಲ್ಲ. ಆದ್ರೆ ಸರ್ಕಾರಿ ಗೂಟದ ಕಾರ್ನಲ್ಲಿ ಓಡಾಡುವಂತ ಕೆಲಸ ಮಾತ್ರ ಆಗಿರ್ಬೇಕು. ಓ, ಗೂಟದ ಕಾರು. ಹಂಗಾದ್ರೆ ಇನ್ನೊಂದ್ ಮಂಕ್ರಿ ತರಕಾರಿ ತಂದ್ಕೊಡ್ತೀರಾ? ದೇವ್ರು ಗೂಟದ ಕಾರ್ ಬಂದು ನನ್ನ ಮನೆ ಬಾಗ್ಲಾಗ ನಿಂತ್ಕೊಳ್ಳಿ. 1 ಮಂಕ್ರಿ ಏನು 3 ತಂದ್ ಕೊಡ್ತೀನಿ. ನಾನಿನ್ ಬರ್ಲಾ ದೇವ್ರು? ಆಯ್ತು. ನಡಿಲ್ಲ. ಯಾವ ಕೆಲ್ಸಕ್ಕಪ್ಪ ನಿನ್ನ ಅರ್ಜಿ? ಸಾಹೇಬ್ರ ಹತ್ರ ಮಾತಾಡಿದ್ಮೇಲೆ ನನಗೆ ತಲೆ ಮೇಲೆ ಬಹಳ ಇಳಿಸ್ದಂಗಾಯ್ತು. ಏ ರಾಮೇಗೌಡ, ಏ ಶಂಕ್ರು, ಏನೋ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಕ್ ಬಂದ್ಯಾ? ಹೌದು ಕಣ. ನೀನ್ ಹಾಕಿದಾಯ್ತಾ? ಆಯ್ತು ಕಣ. ಅಪ್ಪ, ಆ? ಇವನು ರಾಮೇಗೌಡ ಅಂತ ಹಾ. ನನ್ ಕ್ಲಾಸ್ಮೇಟ್. ಹಾ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡವನೆ. ಆ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ಯಾ? ಏನ್ ಪ್ರಯೋಜನ? ಕೈಯಲ್ಲಿ ತರಕಾರಿ ಮಂಕ್ರಿನೇ ಇಲ್ಲ. ತರಕಾರಿ ಮಂಕ್ರಿ ಅದು ನಮ್ಮ ಅಪ್ಪನ್ ಕೋಡ್ ಅಮ್ಮ. ಅದು ನಿನ್ಗೆಲ್ಲ ಅರ್ಥ ಆಗಲ್ಲ. ಹೋಗ್ಬಿಟ್ ಬಾ. ಗುಡ್ಲಕ್ಕಮ್ಮ. ಶ್ರೀನಿವಾಸಾಚಾರ್ಯ, ಹಾ? ನಾನ್ ಬರ್ಲಾ? ಆಯ್ತು ಗೌಡ್ರೆ, ಹೋಗ್ಬಿಟ್ ಬನ್ನಿ. ನಡಿಲ್ಲ. ರೇ ಸ್ವಾಮಿ. ಓಹೋ, ಬಹಳ ಬುದ್ಧಿವಂತರು. ಹೋಗಿ ಹೋಗಿ. ನಮಸ್ಕಾರ ಸರ್. ನಾನ್ ಡಿಗ್ರಿ ಹೋಲ್ಡ್ರು. ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಇಲ್ವಾ? ಹೋಗೋಗ್. ನಮಸ್ಕಾರ ಸರ್. ನಾನ್ ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಹೋಗೋಗ್. ಆಮೇಲೆ ನಾನು ನಾಳೆ ನಿಮ್ ಕೆಲಸ ಮಾಡ್ಕೊಡ್ತೀನಿ. ಇವತ್ತು ಯಾಕೆ ನಮಸ್ಕಾರ ಆಗಿಲ್ಲ. ಸರ್. ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಆಗಲ್ಲ, ಹೋಗಯ್ಯ. ನಮಸ್ಕಾರ ಸರ್. ನಾನ್ ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಹೋಗ್ರಿ. ಸರ್ ಸರ್ ರೇ ಸ್ವಾಮಿ, ಬನ್ರಿ ಇಲ್ಲಿ. ನಾನ್ ಕರೀತಾ ಇದ್ದೀನಿ, ನೀವು ಒಳಗಡೆ ಹೋಗ್ತಾನೆ ಇದ್ದೀರಾ. ಬನ್ರಿ ಇಲ್ಲಿ ಕೂತ್ಕೊಳ್ರಿ. ಸಾಹೇಬ್ರು ಹೇಳಿದ್ದು ಏನಾದ್ರೂ ಅರ್ಥವಾಯ್ತಾ? ನಿಮಗೆಲ್ಲ ಈ ಸರ್ಕಾರಿ ಭಾಷೆ ಅರ್ಥವಾಗೋ ಆಗಿದ್ರೆ ನಾನ್ಯಾಕ್ರಿ ಈ ಟೇಬಲ್ ಅಲ್ಲಿ ಇರ್ಬೇಕಾಗಿತ್ತು? ನೋಡಯ್ಯ, ನೀನ್ 1.5 ಇಂದ 3 ಲಕ್ಷ ರೂಪಾಯಿವರೆಗೆ ಲಂಚ ಕೊಟ್ರೆ ನಿನಗೊಂದು ಒಳ್ಳೆ ಕಲ್ಪ ವೃಕ್ಷ ತರ ಹುದ್ದೆ ಸಿಗುತ್ತೆ. ಹುದ್ದೆಯಿಂದ ಏನ್ ಸಿಗುತ್ತೆ? ಬಂಗಾರದ ಮುದ್ದೆ ಸಿಗ್ತದೆ. ರಾಗಿ ಮುದ್ದೆ ಅಲ್ಲ ಕಣಯ್ಯ. ಮನೆ ಕೊಟ್ಟೋದಕ್ಕೆ ಸೈಟು, ಓಡಾಡೋದಕ್ಕೆ ಮಾರುತಿ ಕಾರು, ಇದೆಲ್ಲ ಯಾರು ಕೊಡ್ತಾರೆ ಅಂತ ಕೇಳಯ್ಯ. ಯಾರು ಕೊಡ್ತಾರೆ ಸರ್? ನಿನ್ಗೆ ಹೆಣ್ ಕೊಡೋ ಮಾವ ಕೊಡ್ತಾನೆ ಕಣಯ್ಯ. ಯಾಕೆ ಹೇಳು? ನೀನು ಕೆಲಸ ಮಾಡೋ ಹುದ್ದೆ ಅಂಥದ್ದು.
ಲಕ್ಷಾಂತರ ರೂಪಾಯಿ ಲಂಚ ನಾನು ಎಲ್ಲಿಂದ ತರಲಿ ಸರ್? ಹೋಗ್ಲಿ ಬಿಡು, 50,000 ರೂಪಾಯಿ ಕೊಡು. 50,000 ರೂಪಾಯಿ ಕೊಟ್ರೆ 6 ಲಕ್ಷ ರೂಪಾಯಿ ಬಸ್ಸು ನಿನ್ ಕೈನಲ್ಲಿ. ಕೆಲಸ KSRTC ಕಂಡಕ್ಟರು. ಬಸ್ ಒಳಗಡೆ ಪರ್ ಅಂತ ಟಿಕೆಟ್ ಹರ್ಕೊಡ್ತಾ ಹುಡುಗಿರ ಮೇಲೆ ಬಿದ್ದುಕೊಂಡು ಉಜ್ಕೊಂಡು ತೀಡ್ಕೊಂಡು ಡ್ಯೂಟಿ ಮಾಡ್ತಾ ಇದ್ರೆ ಆ ಮಜಾ. ಏನ್ರಿ ನೀವು ಮಾತಾಡ್ತಾ ಇರೋದು? ನಾನು ಡಿಗ್ರಿ ಹೋಲ್ಡ್ರು, ಬಸ್ ಕಂಡಕ್ಟರ್ ಕೆಲಸ ನಾನ್ ಮಾಡೋದಾ? ಅಯ್ಯ ಡಿಗ್ರಿ ಹೋಲ್ಡರು, ನೀನ್ ಡಿಗ್ರಿ ತಗೊಂಡು ಹೋಗಿ ಹರಿದು ಒಳಗಡೆ ಹಾಕು. ಹೋಗ ಅಯ್ಯೋ. ನೀವು ಬಾಳ ಬುದ್ಧಿವಂತರು. ನಾನ್ ಬುದ್ಧಿವಂತನ ಹೆಂಗಯ್ಯ? ಮತ್ತಿನ್ನೇನ್ ಗೌಡ್ರೆ, ಹ. ನಿಮ್ ಹುಡುಗನಿಗೆ ಸರ್ಕಾರಿ ನೌಕರಿ ಸಿಗುತ್ತಲು, ಹ. ಸೂಟ್ ಕೇಸ್ ತುಂಬಾ ವರದಕ್ಷಿಣೆ ತರೋ ಹುಡುಗಿ ಸಿಕ್ಬಿಟ್ಲು. ನಿನ್ ತಲೆ. ಅವನಿಗೆ ಸರ್ಕಾರಿ ಊಟದ ಕಾರಿನ ಕೆಲಸ ಕೊಡಿಸ್ಬೇಕಾದ್ರೆ ನಾನು ಕುಂಬಳಕಾಯಿನಲ್ಲಿ, ಸೌತೆಕಾಯಿನಲ್ಲಿ, ಪರಂಗಿ ಹಣ್ಣಲ್ಲಿ ಕಟ್ಟುಗಟ್ಲೆ ಇಟ್ಟು ಎಂಪ್ಲಾಯ್ಮೆಂಟ್ ಆಫೀಸರ್ ಕೊಟ್ಟಿದ್ದು ಗೊತ್ತಿಲ್ವೇನೋ ಎಡವಟ್ಟು? ಅದು ಸರಿ. ಗೌಡ್ರೆ, ಅಲ್ಲಿ ನೋಡಿ. ಏನು? ಅಯ್ಯೋ ಅಲ್ಲಿ ನೋಡಿ ನಿಮ್ ಶಂಕರು ಏನ್ ಮಾಡ್ತಾವನೆ? ಇಳಿಕಿಣಿಕಿ ನೋಡ್ತಿದ್ದಾನೆ. ಎಷ್ಟೇ ಆಗ್ಲಿ ನನ್ ಮಗ ಅಲ್ವಾ? ಅದು ಸರಿ. ಆ? ಏನ್ ನೋಡ್ತಾವನೆ? ಹ್ಮ್ ಬೆಪ್ ತಗಡಿ ನನ್ನ ಮಗನೆ. ಕಯ್ಯ ಕದ್ರೆ ಖಜಾನೆ ಕದಿಬೇಕು ಕಣ್ಲಾ, ಸಣ್ಣ ಪುಟ್ಟ ಪಾಕೆಟ್ ಕದ್ದು ಪಿಟಿಕೆ ಸಾಕ್ಸ್ಕೋಬಾರ್ದು. ನೀನ್ ಇನ್ನು ಎಂತೆಂತ ಬೈಸ್ಕೋಪ್ ತೋರಿಸ್ತೀನಿ. ಏನ್ ಕತೆ? ಹೋಗೋಗು, ನಿಶ್ಚಿತಾರ್ಥಕ್ಕೆ ಎಲ್ಲ ಕಾಯ್ತಾವ್ರೆ, ಬೇಗ ರೆಡಿಯಾಗಿ ಬಂದ್ಬಿಡು. ಹ್ಮ್ ಕೀಸಿತಿದ್ದಲ್ಲ, ಈ ಕೀಸಿಲ್ಲ ನೋಡೇ ಬಿಡ್ತೀನಿ. ಗೌಡ್ರೆ, ರಂಗೇನೆ ಕಾಣ್ತಾ ಇಲ್ಲ. ವೆಂಕಟೇಶ, ರಾಮೇಗೌಡ ಉದ್ಯೋಗ ಕಚೇರಿ ಹೋಯ್ತವನೆ. ಹಾ ಓಲಿ ಓಲಿ. ಇಲ್ಲಿ ಹಿರೇಗೌಡ್ರು ಭತ್ತ ನಾಟಿ ಮಾಡಿಸ್ತವ್ರೆ. ಅವ್ರ ಭತ್ತ ಮೊದ್ಲು ಬರುತ್ತಾ ಇಲ್ಲ ರಾಮೇಗೌಡ ಕೆಲಸ ಬದಲು ಸಿಗುತ್ತಾ ನೋಡವ. ರಾಮೇಗೌಡನಿಗೆ ಮೊದಲು ಕೆಲಸ ಸಿಗೋದು. ಇಲ್ಲಪ್ಪ, ಹಿರೇಗೌಡ್ರು ಭತ್ತನೇ ಮೊದ್ಲು ಬರೋದು. ಹಾಗಾದ್ರೆ 100 ರೂಪಾಯಿ ಬಾಜಿ ಕಟ್ಟಿ ನೋಡೋಣ. ಆಯ್ತಪ್ಪ, 100 ರೂಪಾಯಿ. ನೋಡ್ಲೇನ್ಲಾ ಫಸಲು ಹೆಂಗ್ ಬಂದೈತೆ? ನೋಡ್ಲಾ, ವರ್ಷಕ್ಕೆ ಹಿಂಗೆ 3 ಫಸಲು ತೆಗಿಬಹುದು. ಅದಕ್ಕೆ ನಾವು ಒಳ್ಳೆ ಗೊಬ್ಬರ ಆಗಾಗ ನೀರ್ ಹಾಯಿಸಿ ಕಳೆ ಟೈಮ್ ತೆಗೆದು ನೋಡ್ರಲ್ಲೋ, ರಾಮೇಗೌಡ ಉದ್ಯೋಗ ಕಚೇರಿ ಹೋಗ್ತಾನೆ ಅವನೇ. ನೋಡಿದ್ರಾ, ನಾನೇ ಗೆದ್ದೆ. ಈ ಕಾರ್ ಫಸಲು ಅಷ್ಟೇ ಅಲ್ಲ, ಬೇಕಾದ್ರೆ 5 ಫಸಲು ಬೇಸಿಗೆ ಫಸಲು ಮೇಲೆ ಬೇಕಾದ್ರೂ ಪಂದ್ಯ ಕಟ್ತೀನಿ. ಈ ಹಿರೇಗೌಡರ ಭತ್ತಾನೆ ಮೊದಲು ಬರೋದೇ ಹೊರತು ಈ ರಾಮೇಗೌಡನ್ಗೆ ಕೆಲಸ ಮಾತ್ರ ಸಿಗಲ್ಲ. ಅಪ್ಪ ಸ್ವಾಮಿ, ಬಾಯಿಲ್ ಕೂತ್ಕೋ. ನಾನು ನೋಡ್ತಾನೇ ಇದ್ದೀನಿ. 6 ತಿಂಗಳಿಂದ ಆಫೀಸ್ ಅಲದು ನಿನ್ ಎಕ್ಕಡ ಸೌದು ಕಿತ್ತೋಯ್ತು. ಇನ್ನೂ ನೀನ್ ಹೀಗೆ ಅಲಿತಾ ಇದ್ರೆ 2 ಕಾಲು ಸೌದೋಗುತ್ತೆ. ಈಗ ಅರ್ಥವಾಯ್ತು, ನಿನಗೆ 50,000 ರೂಪಾಯಿ ಕೊಡೋ ಶಕ್ತಿ ಇಲ್ಲ. ಹೋಗ್ಲಿ ಬಿಡು, 25,000 ರೂಪಾಯಿ ಕೊಡು, ನಿನಗೊಂದು ಒಳ್ಳೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ವಲ್ಲ. ಹೋಗ್ಲಿ 20. 6 ತಿಂಗಳಿಂದ ನೀ ದರಿದ್ರ ಮುಖ ನೋಡೋದಾಗ್ಲೇ ಗೊತ್ತಾಯ್ತು ನಿನ್ನ ಜೊತೆ ವ್ಯವಹಾರ ಕುದುರೋದಿಲ್ಲ ಅಂತ. ಇನ್ನೂ ನಿನ್ ಜೊತೆ ಡೀಲ್ ಮಾಡ್ತಾ ಇದ್ರೆ ನಿನ್ನ ದರಿದ್ರ ನನ್ಗೊಡ್ದ್ಬಿಟ್ಟಿತ್ತು. ನಿನಗೋಸ್ಕರನೇ ನನ್ ಶಿಷ್ಯ ಒಬ್ಬ ದರಿದ್ರ ನನ್ ಮಗ ಅಂತಿದ್ದಾನೆ. ಅವನ ಹತ್ರ ಹೋದ್ರೆ ನಿನಗೇನಾದ್ರೂ ವರ್ಕೌಟ್ ಆಗ್ಬೋದು. ಹೋಗು. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಬಾರಮ್ಮ ಬಾರಮ್ಮ. ನೋಡವ, ನಿಮ್ಮಪ್ಪ ನಿನ್ ಮೈ ತುಂಬಾ ಬಂಗಾರ ಏರ್ಸ್ಬಿಟ್ಟು ಕಳ್ಸಿದಾನೆ. ವರ್ಷ ತುಂಬದ್ರಲ್ಲಿ ಬಂಗಾರದಂತ ಒಂದ್ ಮಗು ಹೆತ್ತು ನಮ್ ಕೈಲಿ ಕೊಟ್ಬಿಡು. ಇವ್ರಿನ್ನು ಯಾಕೆ ಹಂಗೆ ನಿಂತವ್ರೆ? ನಮ್ಮೂರಿನ ಮಹನೀಯರೇ ಮತ್ತು ಮಹಿಳೆಯರೇ, ಇವತ್ತು ನಮ್ ಸೊಸೆನ ಮನೆ ತುಂಬಿಸ್ಕೊಳ್ತಾ ಇರೋದ್ರ ಪ್ರಯುಕ್ತ ನಮ್ಮೂರ್ ಸಿನಿಮಾ ಟೆಂಟ್ ಅಲ್ಲಿ ಸೊಸೆ ತಂದ ಸೌಭಾಗ್ಯ ಅನ್ನೋ ಚಿತ್ರನ ನಾವ್ ಹಾಕ್ಸಿದೀವಿ.
ಪ್ರತಿಯೊಬ್ರು ತಪ್ಪದೆ ಹೋಗಿ ನೋಡ್ಬೇಕು ಅಂತ ನಾನ್ ಕೇಳ್ಕತ್ತೀನಿ. ಹಾಗೆ ಬರ್ತಾ ಎಲ್ರು ನಿಮ್ ಮನೇಲಿ ಊಟ ಮಾಡ್ಕೊಂಡೇ ಬಂದ್ಬಿಡಿ. ದಯಮಾಡ್ಸಿ ಜಾಗ ಖಾಲಿ ಮಾಡಿ. ಓ ಮಲ್ಲಿಗೆ ನನ್ನೊಂದಿಗೆ. ಗೌರ ಬಾ 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 ಬಾ. ಏ ಮಾವ ಇಲ್ಲೇನ್ ಮಾಡ್ತಾ ಇದ್ಯಾ? ಗೌರ ಒಲೆ ಮೇಲೆ ಅನ್ನ ಇಟ್ಟಿದ್ದೀನಿ, ಹೊಸ ಏನಾಯ್ತು ಅಂತ ನೋಡೆ. ಅಪ್ಪ ಶಿವಪ್ಪ, ನೀನು ಈ ಸಿದ್ದಪ್ಪನ ಮೇಲಿಟ್ಟಿರೋ ಕರುಣೇನಪ್ಪ ಇದೆಲ್ಲ. ಓ ಭಾಗ್ಯದ ಅಳಿಮಯ್ಯ ಬಾರಯ್ಯ, ಬಂದಿಲ್ಲಿ ಕೂರಯ್ಯ, ಕೆಲ್ಸಕ್ಕೆ ಅರ್ಜಿ ಹಾಕ್ತೆ ತಾನೇ? ಹೂ ಕಣ್ಮವ. ಸೆಂಟ್ರಲ್ಗೆ ಹಾಕ್ತೆ ತಾನೇ? ಹೌದ್ ಕಣ್ಮವ. ಈ ಒಡವೆ ಎಲ್ಲ ಗೌರಂಗ್ ಮಾಡ್ಸಿರೋದು ನೋಡು. ಈ ಜುಮ್ಕೆ ಗೌರಂಗೆ, ಇಲ್ಲಿ ನೋಡು ಅವಲಕ್ಕಿ ಸರ ಗೌರಂಗೆ, ಕಾಸಿನ ಸರ ಗೌರಂದು, ಇಲ್ಲಿ ನೋಡು ಡಾಬು ಇದು ಗೌರಿಂದು, ಇದು ನಿಂದು ಮದುವೆ ಆದ್ಮೇಲೆ. ನೋಡಯ್ಯ, ನೀನ್ 1.5 ಇಂದ 3 ಲಕ್ಷ ರೂಪಾಯಿವರೆಗೆ ಲಂಚ ಕೊಟ್ರೆ ನಿನಗೊಂದ್ ಒಳ್ಳೆ ಕಲ್ಪ ವೃಕ್ಷ ತರ ಹುದ್ದೆ ಸಿಗುತ್ತೆ. ಉದ್ದಿಂದ ಏನ್ ಸಿಗುತ್ತೆ? ಬಂಗಾರದ ಮುದ್ದೆ ಸಿಗ್ತದೆ. ರಾಗಿ ಮುದ್ದೆ ಅಲ್ಲ ಕಣಯ್ಯ. ಮನೆ ಕೊಟ್ಟೋದಕ್ಕೆ ಸೈಟು, ಓಡಾಡೋದಕ್ಕೆ ಮಾರುತಿ ಕಾರು, ಇದೆಲ್ಲ ಯಾರು ಕೊಡ್ತಾರೆ ಅಂತ ಕೇಳಯ್ಯ. ಯಾರು ಕೊಡ್ತಾರೆ ಸರ್? ನಿನ್ ಹೆಣ್ ಕೊಡೋ ಮಾವ ಕೊಡ್ತಾನೆ ಕಣಯ್ಯ. ಯಾಕೆ ಹೇಳು? ನೀನ್ ಕೆಲಸ ಮಾಡೋ ಹುದ್ದೆ ಅಂಥದ್ದು. ಏನ್ ಯೋಚನೆ ಮಾಡ್ತಾ ಇದ್ದೀರಿ ಅಳಿಮಯ್ಯ? ಏನು ಇಲ್ಲ ಮಾವಯ್ಯ. ಏನೂ ಇಲ್ಲ ಅಂದ್ರೆ ಏನೋ ಐತೆ ಅಂತ, ಅದೇನ್ ಹೇಳು. ಅದೇ ಮಾವ, ಸರ್ಕಾರಿ ಬ್ರೋಕರು ಒಸಿ ಲಂಚ ಕೇಳೋನೆ, ಕೊಟ್ರೆ 1 ವಾರದೊಳಗಡೆ ಸೆಂಟ್ರಲ್ ಅಲ್ಲಿ ಕೆಲಸ ಕೊಡಿಸ್ಕೊಡ್ತಾನಂತೆ. ಹೆಂಗೂ ಈ ದುಡ್ಡೆಲ್ಲ ನಂದೇ ಅಂತೀಯಾ? ಕೊಟ್ಬಿಡು. ಈ ದುಡ್ಡೆಲ್ಲ ಎತ್ಕೊಂಡೋಗಿ ಸರ್ಕಾರಿ ಬ್ರೋಕರ್ ಕೈ ಕೊಟ್ಬಿಟ್ಟು ಸೆಂಟ್ರಲ್ ನಾಗೆ ಒಂದ್ ದೊಡ್ಡ ಕೆಲಸ ಮಾಡಿಸ್ಕೊಂಡ್ ಬರ್ತೀನಿ. ಈಗ ಈ ದುಡ್ಡನ್ನ ನಿನ್ನ ಕೈ ಕೊಟ್ಟೆ ಅಂತ ಇಟ್ಕೋ. ನೀ ಏನ್ ಮಾಡ್ತೀಯಾ? ಅವನು ಕೊಡ್ತೀಯ. ಆ ತಿರುಬೋಕಿ ನನ್ನ ಮಗ ಬ್ರೋಕರ್ ದುಡ್ನೆಲ್ಲಾ ನುಂಗಿ ನೀರು ಕುಡಿದು ದೇಶಾಂತರ ಹೋದ ಅಂತ ಇಟ್ಕೋ. ಯಾರ್ ದುಡ್ಡು ಹೋಯ್ತದೆ? ಯಾರ್ದೋಯ್ತದೆ? ನಂದಪ್ಪ. ಹಗಲು ರಾತ್ರಿ ಲೈಟ್ ಕಂಬಾನ ಹತ್ತಿ ಇಳಿದು ಬೆವರು ಸುರಿಸಿ ದುಡ್ದಿರೋ ದುಡ್ಡಪ್ಪ. ಒಂದಂಕಿ ಲಾಟ್ರಿಲಿ ಬಂದಿರೋ ದುಡ್ಡಲ್ಲಪ್ಪ ಇದು. ಏ ಮಾವ, ಒಬ್ನೇ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಏನಿಲ್ಲ ಗೌರ. ಇಲ್ಲ, ಏನೋ ಇದೆ, ಹೇಳು. ಕೆಲ್ಸದ ಬಗ್ಗೆ. ಕೆಲ್ಸಕ್ಕೆ ಅರ್ಜಿ ಹಾಕಾಯ್ತಲ್ವಾ? ಅರ್ಜಿ ಹಾಕಾಯ್ತು, ಏನ್ ಪ್ರಯೋಜನ? ಲಂಚ ಕೊಡಲ್ಲ ಅಂದ್ರೆ ಕೆಲ್ಸ ಸಿಗೋಲ್ಲ. ಅವನ್ ಕೇಳ್ದೆ ಇಲ್ಲ ಅಂದ್ಲು, ಮಾವನ್ ಕೇಳ್ದೆ ಕೊಡಲ್ಲ ಅಂದ್ರು. ಅದಕ್ಕೆ ಯಾಕೆ ಮಾವ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ನನ್ನನ್ ಕೇಳ್ಬಹುದಲ್ವಾ? ನಾನ್ ಬೇರೆ ನೀನ್ ಬೇರೆನಾ? ಏನ್ ಮಾವ ಯೋಚನೆ ಮಾಡ್ತಾ ಇದ್ಯಾ? ಅಳಿಲ್ ಸೇವೆ ಮಾಡ್ತಾ ಇದೀಯ ಗೌರ. ಬೇಡ, ನೀನೇ ಇಟ್ಕೋ. ನನ್ ಪ್ರಯತ್ನ ನಾನು ಮಾಡ್ತೀನಿ. ಯಾಕ್ ಮಾವ, ನನ್ ತಾವ್ ತಗೋಬಾರ್ದು ಅಂತಾನ? ಇಷ್ಟು ಒಳ್ಳೆ ಗುಣ ಇರೋ ನಿನ್ನನ್ನ ನನ್ನ ಹೆಂಡತಿಯಂಗ್ ಮಾಡ್ಕೊಳ್ಳೋ ಭಾಗ್ಯ ಸಿಕ್ಕಿದ್ರೆ ನನ್ನಂತ ಅದೃಷ್ಟವಂತ ಬೇರೆ ಯಾರು ಇಲ್ಲ. ಚೆನ್ನಾಗಿರವ. ನೋಡಿ, ನಿಮ್ ಮಳಿ ಅಂದ್ರದ್ದು ಸರ್ಕಾರಿ ಗೂಟದ ಕಾರ್ಯದ ಕೆಲಸ. 1 ನಿಮಿಷನೂ ಪುರ್ಸತ್ ಸಿಕ್ಕಕ್ಕಿಲ್ಲ. ಅದಕ್ಕೆ ಅವ್ರನ್ನ ನಿಮ್ ಜೊತೆ ಕಳಿಸ್ಕೊಡ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದೇನ್ ನಮ್ಮ ಮಗಳ ಮೈ ಮೇಲೆ 1 ಗುಲ್ಗಂಜಿ ತೂಕದ ಒಡವೆನೂ ಬಿಟ್ಟಿಲ್ಲ. ಒಳ್ಳೆ ಬಿಚ್ಚೋಲೆ ಗೌರಮ್ಮನ ಕಳಿಸ್ಕೊಡ್ತಾ ಇದಾರಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ಕಾಲ ಸ್ಥಿತಿ ಚೆನ್ನಾಗಿಲ್ಲ. ಯಾವ ನನ್ನ ಮಕ್ಕಳು ನಂಬಂಗೇ ಇಲ್ಲ. ಅದಕ್ಕೆ ಒಡವೆಗಳನ್ನೆಲ್ಲ ತೆಗೆದು ಕಬ್ಬಣದ ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟು ಬೀಗ ಹಾಕ್ಬಿಟ್ಟಿದೀನಿ.
ನಾವೆಷ್ಟು ಹುಷಾರಿಂದ ನಿಮ್ ಒಡವೆಗಳನ್ನ ನೋಡ್ಕೊಂತ ಇದೀವೋ ಅಷ್ಟೇ ಹುಷಾರಿಂದ ನಮ್ಮ ಮನೆ ಮಹಾಲಕ್ಷ್ಮಿನ ನಮ್ ಮನೆ ಕಳಿಸ್ಕೊಟ್ಬಿಡಿ. ದಯಮಾಡ್ಸಿ. ಅಯ್ಯಯ್ಯೋ ಹೋಗ್ಬಿಟ್ಲಲ್ಲಪ್ಪ, ನನ್ ಸೊಸೆ ಹೋಗ್ಬಿಟ್ಲಲ್ಲಪ್ಪ, ನನ್ ಮನೆ ಮಹಾಲಕ್ಷ್ಮಿ ಹೋಗ್ಬಿಟ್ಲಲ್ಲಪ್ಪ. ಅಯ್ಯೋ ಕಣ್ಣಿಲ್ಲ ದೇವ್ರೆ, ಈ ಮಗ ತಗೊಳೋದ್ರ ಬದಲು ನನ್ನಾದ್ರೂ ತಗೋಬಾರ್ದಾಗಿತ್ತ. ನೋಡ್ರಿ ಹೇಳಿ ಸಮಾಧಾನ ಮಾಡ್ಕೊಳ್ಳಿ. ಹುಟ್ಟು ಸಾವು ನಮ್ ಕೈಲಿಲ್ಲ, ಮೇಲಿದಾನಲ್ಲ ಅವನ ಆಡಿಸಿದಾಗ ಆಡ್ಬೇಕು ನಾವು. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಮುಂದಿನ ಕಾರ್ಯ ನೋಡೋಣ. ಲೇ ಪಾಚಾರಿ, ಸದ್ಯಕ್ಕೆ ಅವಳು ತವ್ರ ಮನೇಲಿ ನೆಗದ್ ಬಿದ್ದೋದ್ಲು, ನಾವು ಬಚಾವಾದ್ವಿ. ಅವಳೇನಾರ ಇಲ್ಲಿ ಸತ್ಕಿ ತೋಬಿಟ್ಟಿದ್ದಿದ್ರೆ ಈ ಊರ್ ಅಲ್ಕ ನನ್ನ ಮಕ್ಳೆಲ್ಲ ಇದು ವರದಕ್ಷಿಣೆ ಸಾವು, ಇದು ವರದಕ್ಷಿಣೆ ಸಾವು, ಈ ನನ್ನ ಮಕ್ಳೇ ಆ ಹುಡುಗಿನ ಸಾಯ್ಗೊಂದ್ರು ಅಂತೇಳಿ ನಮ್ ತಲೆ ಮೇಲೆ ಕಕ್ಕಸಿನ ಕುಕ್ಕೆ ಇಟ್ಬಿಡ್ತಿದ್ರು. ಸತ್ಯ, ಆ ದೇವ್ರ ದೊಡ್ಡವನು, ನಿಜವಾಗ್ಲೂ ದೊಡ್ಡನಪ್ಪ ಆ ನನ್ನಪ್ಪ ವೆಂಕಟರಮಣ. ಪರಮಾತ್ಮ. ಸಿದ್ದಪ್ಪಣ್ಣ, ಮೊದ್ಲು ಈ ಕರೆಂಟ್ ಬಗ್ಗೆ ನನ್ಗೇನು ಗೊತ್ತಿರ್ಲಿಲ್ಲ. ನಿಮ್ ಹತ್ರ ಸೇರ್ಕೊಂಡ್ಮೇಲೆ ಈ ಕರೆಂಟ್ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟೆ. ಸಿದ್ದಪ್ಪನ್ ಟ್ರೈನಿಂಗು ಅಂದ್ರೆ ಅದೇ. ಹೌದು ಸಿದ್ದಪ್ಪಣ್ಣ, ನಾನೇ ಯಾವಾಗಣ್ಣ ಲೈನ್ ಮ್ಯಾನ್ ಆಗೋದು? ಹಿಂಗೆ ಏಣಿ ಬರ್ತಾ ಇರೋ ಲೈನ್ ಮ್ಯಾನ್ ಆಯ್ತೀಯ. ಲೇ ಲೇ ಇಲ್ಲೇನೋ ಮಾಡ್ತಾ ಇದ್ದೀಯಾ? ಅಣ್ಣ ಮನೇಲಿ ಸೀಮೆಣ್ಣೆ ತೀರೋಗಿತ್ತು, ಅದಕ್ಕೆ ಒಸಿ ತಗೊಂಡೋಗೋಣ ಅಂತ ಬಂದೆ. ಇದ್ರಾಗೆ ಸೀಮೆ ಎಣ್ಣೆನಾ? ನನಗೂ ಗೊತ್ತಣ್ಣು. ಲೋ, ಇದ್ರಾಗ ಸೀಮೆ ಎಣ್ಣೆ ಐತೆ ಅಂತ ಯಾವ ಬಡ್ಡಿ ಮಗ ಹೇಳದ್ನೋ? ಈ ಬಡ್ಡಿ ಮಗನೇ ಹೇಳಿದ್ದು. ಅಯ್ಯೋ ಬಂತಾರ ನನ್ನ ಮಗನೇ, ಇದ್ರಾಗೆ ಸೀಮೆ ಎಣ್ಣೆ ಐತೇನೋ? ಇನ್ನೇನೈತೆ? ಕರೆಂಟು. ಇಂಗ್ಲಿಷ್ ಕರೆಂಟು, ಕನ್ನಡ ಸೀಮೆ ಎಣ್ಣೆ. ಲೈನ್ ಮ್ಯಾನ್ ಆಯ್ತೀಯ ನೀನು? ಭಾಗ್ಯದ ಲಕ್ಷ್ಮಿ ಬಾರಮ್ಮ ಬಾರಮ್ಮ ಬಾರಮ್ಮ. ಚೆನ್ನಾಗಿದೆ ಚೆನ್ನಾಗಿದೆ. ನೋಡಮ್ಮ, ನಿಮ್ಮಪ್ಪ ನಿನಗೆ ಮೈ ತುಂಬಾ ಬಂಗಾರ ಏರಿ ನಮ್ಮ ಮನೆ ಕಳಿಸ್ಬಿಟ್ಟವನೆ. ವರ್ಷ ತುಂಬದ್ರಲ್ಲಿ ನೀನು ಬಂಗಾರದಂತ ಒಂದ್ ಮಗು ಹೆತ್ತು ನಮ್ ಕೈಲಿ ಕೊಟ್ಬಿಡು. ನಡ್ರಿ ನಡ್ರಿ. ಇನ್ನೂರ ನನ್ ಮಕ್ಕಳು. ನಮ್ಮೂರಿನ ಮಾನಿಯರೇ ಮತ್ತು ಮಹಿಳೆಯರೇ, ಇವತ್ತು ನಾವು ಸೊಸೆನ ಮನೆ ತುಂಬಿಸ್ಕೊಂತ ಇರೋದು ಪ್ರಯುಕ್ತ ನಮ್ಮೂರ್ ಟೆಂಟ್ ಅಲ್ಲಿ ಮುತ್ತಿನ ಸೊಸೆ ಅನ್ನೋ ಚಿತ್ರನ ನಾನು ಹಾಕಿಸ್ತಾ ಇದ್ದೀನಿ. ದಯವಿಟ್ಟು ತಾವು ತಪ್ಪದೆ ಹೋಗಿ ಚಿತ್ರ ನೋಡ್ಬೇಕು ಅಂತ ಕೇಳ್ಕತ್ತೀನಿ. ಹಾಗೆ ಬರ್ತಾ ನಿಮ್ ಮನೇಲಿ ಊಟ ಮಾಡ್ಕೊಂಡೇ ಬಂದ್ಬಿಡಿ. ದಯಮಾಡ್ಸಿ ದಯಮಾಡ್ಸಿ ದಯಮಾಡ್ಸಿ. ಬಾಬಾ ಇತ್ತಿದ್ದೊಂದು ಚಪ್ಲಿ, ಇದನ್ನು ಕೈ ಕೊಡ್ಬೇಕಾ? ಮಾವ, ನಾನ್ ನಿನ್ಗೋಸ್ಕರ ಏನ್ ತಂದೀವ್ನಿ ಹೇಳ್ ನೋಡೋಣ. ಕರ್ಜಿಕಾಯಿ ಅಲ್ಲ, ಕೊಡ್ಬೇಳೆ ಅಲ್ಲ, ಮತ್ತೇನೆ? ಆ ಪಾಪ ಸರ್ಕಾರಿ ಆಫೀಸಿಂದ ಊರ್ಗೆ, ಊರಿಂದ ಸರ್ಕಾರಿ ಆಫೀಸ್ಗೆ, ಅಲ್ದು ಅಲ್ದು ಚಪ್ಲಿ ಎಲ್ಲ ಸೌದೈತಲ್ಲ, ಅದಕ್ಕೆ ಇದನ್ ನಿನಗೋಸ್ಕರ 7 ಮಾರ್ಕ್ಸ್ ತಂದೀವ್ನಿ. ಇದು 10 ವರ್ಷ ಬಾಳ್ಕೆ ಬರ್ತದೆ. ನೀನ್ ಸಂತೋಷವಾಗಿ ಸರ್ಕಾರಿ ಆಫೀಸಿಂದ ಊರ್ಗೆ, ಊರಿಂದ ಸರ್ಕಾರಿ ಆಫೀಸ್ಗೆ ಅಲ್ದಾಡ್ತಾ ಇರ್ಬಹುದು. ನಾನ್ ಬೆದ್ರ ಬೊಂಬೆ ತರ ನನ್ ಮಾವ ಬರ್ತಾನೆ, ನನ್ ಕತ್ತೆಗ್ ತಾಳಿ ಕಟ್ತಾನೆ ಅಂತ ಕಾಯ್ತಾ ಇರ್ಬಹುದು. ನಿನ್ ಕಣ್ಣಿಗೆ ಪೆಂಗನ್ ತರ ನಾ ಕಾಣ್ತೀನಿ? ಇಲ್ಲ, ಪಾಪದ ಕೂಸಿನ ತರ ಕಾಣ್ತಾ ಇದ್ಯಾ. ನಿನ್ನ ಲೇ, ನನ್ ಸರ್ಕಾರಿ ಕೆಲಸ ಸಿಕ್ಲಿ, ನಿನ್ಗೆ ನಿಮ್ಮ ಅಪ್ಪನಿಗೆ ನಾನು ಏನು ಅಂತ ತೋರಿಸ್ತೀನಿ. ನಮಸ್ಕಾರ 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 ಕಣಕ್ಕ. ನಮಸ್ಕಾರ ನಮಸ್ಕಾರ ಕಣ. ನಮಸ್ಕಾರಪ್ಪ. ನಮಸ್ಕಾರ. ಯಾಕೆ ಬಂದ ಈಗ? ನಮಸ್ಕಾರ. ಎಲೆಕ್ಷನ್ ಹತ್ರ ಬಂತಲ್ಲ, ವೋಟ್ ಕೇಳಕ್ ಬಂದವನ. ನಮಸ್ಕಾರ 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 ಕಣೋ. ನಮಸ್ಕಾರ ನಮಸ್ಕಾರ ಅಣ್ಣ. ನಮಸ್ಕಾರ ಕಣ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಯಾರಲ್ಲ ಇವನು? ಎಲ್ಲೋ ನೋಡ್ದಂಗಾಯ್ತಲ್ಲ. ನಮ್ ಕೌನ್ಸಿಲರ್ ಕೃಷ್ಣಪ್ಪ ಅಲ್ವಾ? ಹೌದಲ್ವಾ? ಹೋದ ಎಲೆಕ್ಷನ್ ಆಗಿ ನೋಡಿದ್ದು. ಉಳು ಹಂಚಿ ಕಡ್ಡಿ ತರ ಇದ್ದವನು ಈ ಕೋದಂಡಪುರದ ಕ್ವಾಡನ್ ತರ ಆಗ್ಬಿಟ್ಟವನೆ. ಬತ್ತೇನ್ ಕಣಣ್ಣ.
ಬರ್ತೇನೆ. ಅಷ್ಟ್ ಮಾಡು. ನಮಸ್ಕಾರ ಕಣೋ. ನಮಸ್ಕಾರ. ನಮಸ್ಕಾರ 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 ತಮ್ಮಯ್ಯ. ಈ ಮೋರಿನ ಆಟ ಹೊಡಿತಾ 10 ವರ್ಷ ಆಯ್ತು, ರಿಪೇರಿ ಇಲ್ಲ ಗೀಪೇರಿ ಇಲ್ಲ. ಈ ಮೋರಿ ರಿಪೇರಿಗಂತ್ಲೆ ಸಾಲ ಕೇಳಕ್ಕೆ ನಾನ್ ಜಪಾನ್ಗೆ ಹೋಗ್ ಬಂದಿದ್ ಕಂಡ್ಲ. ನಮಸ್ಕಾರ 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 ಸಂಗ. ನಮಸ್ಕಾರ ಕಣರ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಏನ್ ನಮಸ್ಕಾರನೋ ಈ ರಸ್ತೆ. ಗೊತ್ತಾಯ್ತು, ರಿಪೇರಿ ತಾನೆ. ಈ ರಸ್ತೆ ರಿಪೇರಿಗಂತ ತಾನೆ ನಾನ್ ಸಾಲ ಕೇಳಕ್ ಅಮೆರಿಕಾಗ್ ಹೋಗ್ ಬಂದಿದ್ದು. ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಸಾಲ ಅಕ್ಕೋ, ಸಾಲ ಯಾರಿವ್ರು? ಬರುತ್ತೆ, ನಿಮ್ ಅವ್ರು ನಮ್ಮೂರ್ ತೊಂದ್ರೆನೆಲ್ಲ ಕೌನ್ಸಿಲರು. ತೀರಿಸ್ತೀನಿ. ಆ, ನಾನ್ ಕೌನ್ಸಿಲರಾ? ಯಾಕ್ ಯೋಚನೆ? ನೋಡಿ, ಈ ಸಲ ಎಲೆಕ್ಷನ್ ನಲ್ಲಿ ನೀವೆಲ್ಲ ಸೇರ್ಕೊಂಡು ನನ್ನ ಗೆಲ್ಲಿಸ್ಬಿಟ್ರೆ ಆ ಸಾಲ ತಗೊಂಡ್ ಬಂದು ನಿಮ್ ಹಳ್ಳಿಗೆ ಒಂದ್ ದಾರಿ ಕಾಣಿಸ್ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಯಾರ್ಲ? ನಮ್ ಪಾರ್ಟಿ ಹುಡ್ಗನ? ಹೌದಣ್ಣ. ನಮಸ್ಕಾರ. ನನ್ನ ಹೆಸರು ರಾಮೇಗೌಡ, ಡಿಗ್ರಿ ಪಾಸ್ ಮಾಡಿದೀನಿ. ಹೌದಾ? ಆಹಾ, ಓಹೋ, ಸರ್ಕಾರಿ ಕೆಲ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮಂತವ್ರ ಸೇವೆ ಮಾಡಕ್ಕೆ ನಾನ್ ಹುಟ್ಟಿರೋದು. ನಿನಗೆ ಖಂಡಿತವಾಗಿ ಸರ್ಕಾರಿ ಕೆಲಸ ಸಿಗೋ ಹಂಗ್ ಮಾಡೋ ಜವಾಬ್ದಾರಿ ನಂದು. ನನ್ನನ್ನ ಎಲೆಕ್ಷನ್ ನಲ್ಲಿ ಗೆಲ್ಸೋ ಜವಾಬ್ದಾರಿ ನಿಮ್ದು. ಬರ್ಲಾ? ಬರ್ತೀನ್ರಣ್ಣ. ಮುತ್ತೈದೆ ಬಳವ. ಸರ್ಕಾರಿ ಗೂಟದ ಕಾರ್ಯದ ಕೆಲಸ ನಿಮ್ ಮಳಿಯಿಂದ 1 ನಿಮಿಷ ಪುರ್ಸತ್ ಸಿಕ್ಕಲ್ಲ. ಅದಕ್ಕೆ ಅವ್ರನ್ನ ನಿಮ್ ಜೊತೆ ಕಳಿಸ್ಕೊಡ್ತಾ ಇಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಇದೇನಪ್ಪ ಮಗಳ ಮೈ ಮೇಲೆ ಒಂದ್ ಗುಲ್ಗಂಜಿ ತೂಕದ ಒಡವೆನೂ ಬಿಟ್ಟಿಲ್ಲ, ಒಳ್ಳೆ ಬಿಚ್ಚೋಲೆ ಗೌರಮ್ನಂಗ್ ಕಳಿಸ್ಕೊಡ್ತಾ ಇದಾರೆ ಅಂತ ನೀವೇನು ಚಿಂತೆ ಮಾಡಬೇಡಿ. ಇವತ್ತಿನ ದಿವಸದಲ್ಲಿ ಕಾಲ ಸ್ಥಿತಿ ಚೆನ್ನಾಗಿಲ್ಲ. ಯಾವ ಅಲ್ಕ ನನ್ನ ಮಕ್ಕಳು ನಂಬಂಗೇ ಇಲ್ಲ. ಅದಕ್ಕೆ ಒಡವೆಗಳನ್ನೆಲ್ಲ ತೆಗೆದು ಕಬ್ಬಣದ ಪೆಟ್ಟಿಗೆಲಿಟ್ಟು ಭದ್ರವಾಗಿ ಬಿಗ ಹಾಕ್ಬಿಟ್ಟಿದೀನಿ. ನಾವೆಷ್ಟು ಹುಷಾರಿಂದ ನಿಮ್ ಒಡವೆಗಳನ್ನ ನೋಡ್ಕೊಂತಾ ಇದೀವೋ ಅಷ್ಟೇ ಹುಷಾರಿಂದ ನಮ್ಮ ಮನೆ ಮಹಾಲಕ್ಷ್ಮಿನ ನಮ್ಮ ಮನೆ ಕಳಿಸ್ಕೊಟ್ಬಿಡಿ. ಕರ್ಕೊಂಡೋಗಿ ದಯಮಾಡಿಸಿ. ಬನ್ನಿ. ಅಯ್ಯಯ್ಯೋ, ಹೋಗ್ಬಿಟ್ಲಲ್ಲಪ್ಪ ಈ ನನ್ನ ಮನೆ ಮಹಾಲಕ್ಷ್ಮಿ, ಹೋಗ್ಬಿಟ್ಲಲ್ಲಪ್ಪ. ಅಯ್ಯೋ ದೇವ್ರೇ, ಈ ಮಗ ತಗೊಂಡೋಗೋದ್ರ ಬದಲು ನನ್ನಾರು ತಗೊಂಡೋಗ್ಬಾರ್ದಾಗಿತ್ತ. ನೋಡ್ರಿ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಹುಟ್ಟು ಸಾವು ನಮ್ ಕೈಲಿದ್ಯಾ? ಎಲ್ಲ ಅವನು ಆಡಿಸ್ದಾಗ ಆಡ್ಬೇಕು. ಬನ್ನಿ, ಬನ್ನಿ, ಮುಂದಿನ ಕಾರ್ಯ ನೋಡೋಣ. ನಮಸ್ಕಾರ ಆ, ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. 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 ನಮಸ್ಕಾರ ಸರ್. ನಮಸ್ಕಾರ. ನನ್ ಕೆಲ್ಸ ಕೆಲ್ಸನ? ಯಾರಯ್ಯ ಇವನ? ಅದೇ ಅಣ್ಣ, ನಮ್ ಪಕ್ಷದ ನಾನು ರಾಮೇಗೌಡ, ಶಿವಪುರ. ಓ, ರಾಮೇಗೌಡ ಅಲ್ಲಯ್ಯ. ಕೆಲ್ಸ ಮನೆಯಲ್ಲ ಇರುತ್ತೆ, ಆಫೀಸ್ ಬಂದ್ ನೋಡಯ್ಯ. ನಡಿ ಬಾ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ನಮಸ್ಕಾರ. ಅಲ್ಲಯ್ಯ, ಆಫೀಸ್ ಬಂದ್ ನೋಡು ಅಂದ್ರೆ ಇಷ್ಟ ಬೇಗ ಬಂದ್ಬಿಡೋದಾ? ಒಂದ್ ಕೆಲ್ಸ ಮಾಡು, ಮುಂದಿನ ವಾರ ಬಂದ್ ಭೇಟಿ ಮಾಡಪ್ಪ. ಬಾ. ಏನಿದು? ಕಾವೇರಿ ನೀರಿನಲ್ಲಿ ಇಷ್ಟೊಂದು ಗಬ್ಬು ವಾಸನೆ. ಓಹೋ, ಕರಿಮೀನು ಸ್ನಾನ ಮಾಡ್ತಾ ಇದೆ. ಏಯ್, ಥು ನಿನ್ನ, ಹೋಗತ್ತಾಗ. ನೀರು ಈ ಕಡೆ ಹರಿತಾ ಇದೆ, ಆ ಕಡೆ 1 ಕಿಲೋಮೀಟರ್ಗೆ ಹೋಗಿ ಸ್ನಾನ ಮಾಡು. ಅಯ್ಯೋ ತಾಯೇ, ಇಂಥವ್ರನ್ನೆಲ್ಲ ನಿನ್ನ ಹೊಟ್ಟೆಲಿ ಇಟ್ಕೊಂಡು ನಿಭಾಯಿಸ್ತಾ ಇದ್ದೀಯಲ್ಲ, ನಿನ್ನ ಗುಣಕ್ಕೆ ಮೆಚ್ಕೋಬೇಕು. ಜೈ ಕಾವೇರಿ ಮಾತೆ. ಏಯ್, ಬೇಗ ಹೋಗೋ ಗಬ್ಬೆ. ಓ ಮಾವ, ಸ್ನಾನ ಮಾಡ್ತಾ ಇದ್ಯಾ? ಬೆನ್ಗಿನ್ ತಿಕ್ಕೊಡ್ಲಾ? ನನ್ನ ಬೆನ್ ತಿಕ್ಕೋದಿರ್ಲಿ, ನಿನ್ ಕೆಲ್ಸ ಏನಾಯ್ತು ಅದನ್ನ ಹೇಳು. ಸದ್ಯದಲ್ಲೇ ಮುನ್ಸಿಪಾಲಿಟಿ ಕೆಲಸ ಸಿಕ್ಕಂಗ್ ಕಾಣ್ತೈತೆ ಮಾವ, ಅದಕ್ಕೆ ಅಲ್ಲಿಗೆ ಹೊಟ್ಟಿದ್ದೀನಿ. ಟೈಮ್ ಆಯ್ತು, ಬರ್ಲಾ? ಇದೇನಪ್ಪ ಇದು? ಇವನು ವಿಧಾನಸೌಧ ಕಾರ್ ಹತ್ತಾನೆ ಅನ್ಕೊಂಡ್ರೆ ಮುನ್ಸಿಪಾಲ್ಟಿ ಲಾರಿ ಹತ್ತಂಗ್ ಕಾಣ್ತೈತೆ. ಆ ಸಿದ್ದಪ್ಪನವ್ರಿಗೆ ನಮಸ್ಕಾರ. ಆ, ಅದೇ ಅಂದ. ಏನು ನಾಳೆ ಸ್ನಾನ ಮಾಡ್ತಿದ್ದೀರಾ?
ಇಲ್ಲ, ನಿದ್ದೆ ಮಾಡ್ತಾ ಇದ್ದೀನಿ. ಅದು ಸರಿ. ಹೌದು, ಏನ್ ಈ ಕಡೆ ಪಾದ ಬೆಳೆಸಿದ್ದೀರಿ? ಅದಕ್ಕೆ ಅಲ್ವೇ ಊರಿಂದ ಊರಿಗೆ ಪಾದ ಬೆಳೆಸ್ತಾ ಇರೋದ್ರಿಂದ ನೀವೆಲ್ಲ ನನ್ನ ಪಾದಚಾರಿ ಅಂತ ಕರಿತೀರಾ. ಸ್ವಾಮಿ, ಬಾಡಿನ ಸಾರು ಯಾರ ಮನೆ ಮಾಡಿರ್ತಾರೆ ಅಂತ ನಾಯಿ ಹೇಗೆ ಗೊತ್ತಾಗುತ್ತೋ, ಯಾರ ಮನೆ ಮಡಿಕೆಯಲ್ಲಿ ಹಾಲಿದೆ ಅಂತ ಬೆಕ್ಕಿಗೆ ಹೇಗೆ ಗೊತ್ತಾಗುತ್ತೋ, ಹಾಗೆ ಯಾವ ಊರಲ್ಲಿ ಮದುವೆ ವಯಸ್ಸಿಗೆ ಬಂದ್ರೆ ಹೆಣ್ಣಿದೆ ಅಂತ ಪಾದಾಚಾರಿ ಚೆನ್ನಾಗಿ ಗೊತ್ತು. ಈ ಊರಲ್ಲಿ ಯಾರಿದ್ದಾರೆ? ನಿಮ್ ಮಗಳಿಲ್ವಾ? ಮದುವೆ ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ಕಾವೇರಿ ನೀರಲ್ಲಿ ಈ ರೀತಿ ತಂಪಾಗಿ ಸ್ನಾನ ಮಾಡ್ತಿರೋನ್ನ ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು. ಅವಳಿಗೆ ನನ್ ಸೋದರಳಿಯನೇ ಇದಾನಲ್ಲ, ಮತ್ತೆ ತಡ ಯಾಕೆ? ಅವನಿಗೆ ಒಂದು ಸರ್ಕಾರಿ ಕೆಲಸ ಸಿಕ್ಕಿದ ತಕ್ಷಣ ಮದ್ವೆ. ಆಹಾ, ಸರ್ಕಾರಿ ಕೆಲ್ಸ ಅದು ಸಿಗೋದ್ ಯಾವಾಗ? ನಿಮ್ ಮಗಳು ಮದುವೆ ಮಾಡೋದು ಯಾವಾಗ? ಆ ನೋಡಿ ಸಿದ್ದಪ್ಪನವ್ರೆ, ಸರ್ಕಾರಿ ಕೆಲ್ಸ ಹುಡುಕೊಂಡು ಓಡಾಡ್ತಾ ಇರೋ ನಾನು ಹೆಚ್ಕೊಂಡಿರೋ ಬದಲು ಈಗಾಗಲೇ ಸರ್ಕಾರಿ ಕೆಲಸದಲ್ಲಿರೋ ಹುಡುಗನಿಗೆ ಯಾಕೆ ಕೊಡಬಾರ್ದು? ಸಿದ್ದಪ್ಪನವ್ರೆ, ನಿಮ್ಮ ಅಂತಸ್ತು, ನಿಮ್ಮ ಒಳ್ಳೆತನ, ನಿಮ್ಮಂತನಕ್ಕೆ ಸರಿಯಾದ ಸಂಬಂಧ ನಾನ್ ತೋರಿಸ್ತೀನಿ. ನಿರ್ಧಾರ ನಿಮಗೆ ಬಿಟ್ಟಿದ್ದಪ್ಪ. ನಿಮ್ ಬಗ್ಗೆ ಪಾಚಾರಿ ಎಲ್ಲ ಹೇಳಿದಾನೆ. ನನ್ ಮಗನ್ ಬಗ್ಗೆ ನಾನೇ ಹೆಚ್ಚು ಕೊಚ್ಕೊಳ್ಳೋದು ಅಷ್ಟ್ ಚೆನ್ನಾಗ್ ಕಾಣಿಸಲ್ಲ. ಅವನ್ ಕತೆ ಏನಿದ್ರು ಅವನ್ ಗೂಟದ ಕಾರ್ ಹೇಳುತ್ತೆ. ಹಾ. 100 ವರ್ಷ ಆಯಸ್ಸು. ಸಾಕ್ಷಾತ್ ನಿಮ್ ಬಾವಿ ಅಳಿಯಂದ್ರು. ಆಹಾ, ನೋಡಾಕ 2 ಕಣ್ಣು ಸಾಲದು. ಹೆಂಗ್ ಸಾಕಾಗುತ್ತೆ? ಅವನ್ ಆಳ್ತನ, ಅವನ್ ಗೂಟದ ಕಾರು, ಅವನ್ ಸಂಪಾದನೆ ನೋಡಕ್ಕೆ ದೇವ್ರಾಣೆ 2 ಕಣ್ಣು ಸಾಕಾಗಲ್ಲ. ಅದಕ್ಕೋಸ್ಕರನೇ ತಾನೇ ರೈಸ್ ಮಿಲ್ ರಾಜಣ್ಣ, ಆಯಿಲ್ ಮಿಲ್ ಓಬಳಪ್ಪ, ಸೋಪ್ ಫ್ಯಾಕ್ಟ್ರಿ ಸೋಮಣ್ಣ ನನ್ನ ಮಗಳು ಕೊಡ್ತೀನಿ, ನನ್ನ ಮಗಳು ಕೊಡ್ತೀನಿ, ನನ್ನ ಮಗಳು ಕೊಡ್ತೀನಿ ಅಂತ ನನ್ನ ಮಗನ್ ಸುತ್ತ ಗ್ರಹಗಳ ತರ ಸುತ್ತಾನೇ ಇದ್ದಾರೆ. ಆದ್ರೂ ನಾನು ಯಾವುದಕ್ಕೂ ಮನ್ಸು ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳಿ? ಯಾಕೆ? ಕೇಳಿ. ನನಗೆ ಆಸ್ತಿ, ಅಂತಸ್ತು, ಐಶ್ವರ್ಯ ಯಾವುದು ಮುಖ್ಯ ಅಲ್ಲ. ನಿಮ್ಮಂಥ ಸಂಪ್ರದಾಯಸ್ಥರ ಮನೆ ಹೆಣ್ ಸಿಗಬೇಕು, ಅದೇ ಮುಖ್ಯ. ದೇವ್ರು ನನಗೆ ನೀವ್ ಹಿಡಿಸಿದಿರಾ. ನನ್ನ ಮಗ ಶಂಕರುಗೆ ಖಂಡಿತವಾಗ್ಲೂ ನಿಮ್ ಮಗಳು ಹಿಡ್ಸೇ ಹಿಡಿಸ್ತಾಳೆ. ಶುಭ ಶೀಘ್ರಂ. ಬೇಗ ವಾಲ್ಗ ಊಸ್ಬಿಡೋಣ. ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ತುಂಬಾ ಒಳ್ಳೆ ಇಲಾಖೆ. ಕರ್ನಾಟಕ ಕಂದಾಯ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಅದೇನು ವೈಭವ, ಏನು ವೈಭವ! ಕಾರಿಗೆ ಸರ್ಕಾರಿ ಗೂಟ, ಕುತ್ತಿಗೆಗೆ ಟೈ, ಕಾಲಿಗೆ ಬೂಟು, ಸೊಂಟಕ್ಕೆ ಬೆಲ್ಟು. ಅಬ್ಬಬ್ಬಬ್ಬಬ್ಬ, ನಾನಂತೂ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ, ಅವರೇ ನನ್ನ ಅಳಿಯ. ಸುಮ್ಕಿರಿ. ಇಷ್ಟಕ್ಕೂ ಈ ಕೆಟ್ಟ ಆಲೋಚನೆಯ ಯಾವನ್ ಕೊಟ್ಟ ನಿಮ್ಗೆ? ಪಾದಾಚಾರಿ ದೇವರಂಗ್ ಬಂದು ಚಿನ್ನದಂಥ ಸಂಬಂಧ ತೋರಿಸ್ದ. ಪಾದಾಚಾರಿನ ಬರ್ಲವನು, ಅವನ್ ಕಾಲ್ ಮುರಿತೀನಿ. ಮತ್ತೆ ಊರ್ನಾಗೆ ಕಾಲಿಡ್ಬಾರ್ದು. ಗೌರನ್ ಕುತ್ತಿಗೆ ತಾಳಿ ಕಟ್ಟೋನು ರಾಮೇಗೌಡ್ನೆ. ಹೌದೌದೌದೌದು. ಅವನಿಗೆ ಸರ್ಕಾರಿ ಕೆಲಸ ಸಿಗೋದು ಯಾವಾಗ? ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟೋದು ಯಾವಾಗ? ಯಾವಾಗನ ಆಗ್ಲಿ, ಅವಳಿಗೆ ಮದ್ವೆ ಅಂತ ಆಗೋದಾದ್ರೆ ಅದ್ ರಾಮೇಗೌಡನ್ ಜೊತೆಗೆ. ನಮಸ್ಕಾರ 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 ಸರ್. ನನ್ ಕೆಲ್ಸ ಅಲ್ಲಯ್ಯ, ಸರ್ಕಾರಿ ಕೆಲಸ ಅಂದ್ರೆ ಅಷ್ಟ್ ಸುಲಭ ಅಂತ ತಿಳ್ಕೊಂಬಿಟ್ಯಾ? ನೋಡೋಣ, ಆಫೀಸ್ ಬಂದ್ ನೋಡು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾನ್ ಬುದ್ಧಿ ಕೆಟ್ಟು ನಿಂಗ್ ಮಾತು ಕೊಟ್ಬಿಟ್ನಪ್ಪ. ಒಳ್ಳೆ ಜಿಗಣೆ ಕೆಲ್ಸ ಸಿಕ್ಕಾಕೊಂಡೆ. ಅಯ್ಯೋ ಮರಿಯಪ್ಪ. ನಮಸ್ಕಾರ ಸರ್. ಅಯ್ಯೋ ನಮಸ್ಕಾರನಯ್ಯ. ಮರಿಯಪ್ಪ, ಅವ್ನ್ಗೆ ಏನಾದ್ರು ಒಂದ್ ಕೆಲ್ಸ ಇದ್ರೆ ಕೊಡಯ್ಯ. ನನ್ನ ನೆಮ್ಮದಿಯಾಗಿ ಓಡಾಡಕ್ ಬಿಡ್ತಾಯಿಲ್ಲಯ್ಯ. ಎಲ್ಲಿದೆ ಸರ್? ಪೆಂಡಿಂಗ್ ಇರೋ ಕ್ಯಾಂಡಿಡೇಟ್ಸ್ಗೆ ಕೆಲಸ ಕೊಡಕ್ ಆಗ್ತಿಲ್ಲ. ಇವನ್ಗೆಲ್ಲಿಂದ ಸರ್ ಕೊಡ್ಲಿ? ಯಾವ್ದಾದ್ರು ಒಂದ್ ಕೊಡಯ್ಯ, ನನ್ನ ಅವನಿಂದ ಪಾರ್ ಮಾಡಯ್ಯ. ಸರಿ ಸರ್. ನೋಡು ರಾಮೇಗೌಡ. ರಾಮೇಗೌಡನು ಸೋಮೇಗೌಡನು ನಾಳೆಯಿಂದ ಬಂದು ಕೆಲ್ಸಕ್ಕೆ ಸೇರ್ಕೋ. ಡಿಗ್ರಿ ಸರ್ಟಿಫಿಕೇಟ್ ಅದೆಲ್ಲ ನೀನ್ ಇಟ್ಕೊಳ್ಳೆ. ಸರ್, ಕೆಲ್ಸ ಏನು ಅಂತ? ಕೆಲ್ಸ ಸರ್ಕಾರಿ ಕೆಲ್ಸ. ವಾ ವಾ ಅತ್ತೆ. ಓ ಮಾವ, ಇಲ್ಲಿದ್ಯಾ?
ಮಾವ ಏ ಯಾಕೋ ಕಾಲ್ ಎಳಿತಿ? ಸರ್ಕಾರಿ ಕೆಲಸ ಸಿಕ್ತು ಹಾ? ನೋಡ್ದ ಮಾವ ಕೊನೆಗೂ ಸಾಧಿಸ್ಬಿಟ್ಟೆ. ಬಲೆ ಬಲೆ ಎಳಿಯಾನೋ ನೀನು. ಎಂತ ಸಿಹಿ ಸುದ್ದಿ ಹೇಳಿದ್ರಮ್ಮ. ಎಲ್ಲಿ ಕುಂತ್ಕೋ, ಬಾಯ್ ತೆಗಿ. ಆ, ಏ ಸಕ್ಕರೆ ಬುಕ್ಕಿದ್ದಿರ್ಲಿ ಅದೇನ್ ಕೆಲ್ಸ ಅಂತ ಹೇಳು. ಇನ್ಯಾವ ಕೆಲ್ಸ? ಸರ್ಕಾರಿ ಕೆಲ್ಸ. ಏ ಅದ್ ನನ್ಗೂ ಗೊತ್ತು ಕಣೆ, ಅದ್ರಾಗೆ ಯಾವ ಆಫೀಸಿನ ಕೆಲ್ಸ ಅಂತ. ಯಾವ ಆಫೀಸ್ ಆದ್ರೆ ನಿಮಗೇನಂತೆ? ನಿಮಗ್ ಬೇಕಾಗಿರೋದು ಸರ್ಕಾರಿ ಕೆಲ್ಸ. ನಿನ್ನೆ ಏನಂದ್ರಿ? ಅವನಿಗೆ ಸರ್ಕಾರಿ ಕೆಲ್ಸ ಸಿಗೋದ್ ಯಾವಾಗ, ನನ್ ಮಗಳಗ್ ತಾಳಿ ಕಟ್ಟೋದ್ ಯಾವಾಗ ಅಂದ್ರಿ. ಈಗೇನಂತೀರಿ? ನನ್ನ ಅಳಿಯ ಚಿನ್ನ ಅಂತೀನಿ. ಆಹಾ, ಇವಾಗ ಮೊದ್ಲು ಮೂರ್ತ ಇಡೋ ಕೆಲ್ಸ ನೋಡಿ. ಯಾವ್ದಕ್ ಮುಹೂರ್ತ? ಮದ್ವೆಗೆ. ಯಾರ್ ಮದ್ವೆಗೆ? ಇನ್ಯಾರ್ದು? ನಿಂದು ಗೌರಂದು. ನನಗೂ ಗೌರನ್ಗ. ಐ ಆಮ್ ಸಾರಿ ಮಾವಯ್ಯ. ಸಾರಿ ಸಾರಿ ಯಾಕಯ್ಯ? ಯಾಕಯ್ಯ ಅಂದ್ರೆ ನಾನ್ ಮದ್ವೆ ಆಗಲ್ಲ ಕಣಯ್ಯ. ಆ ಇದೇನಳಿ ಮಯ್ಯ, ಇದ್ದಕ್ಕಿದ್ದಂಗೆ ಪ್ಲೇಟ್ ತಿರುಗಿಸ್ತಾ ಇದೀಯಾ? ಏನ್ ಮಾಡದ್ ಮಾವ, ನನ್ ಸರ್ಕಾರಿ ಕೆಲ್ಸ ಸಿಕ್ಕೈತೆ. ನನ್ಗೆ ಹೆಣ್ ಕೊಡೋದಿಕ್ಕೆ ಸುತ್ತಮುತ್ತ 15 ಹಳ್ಳಿಯವರು ಕ್ಯೂನಲ್ಲಿ ನಿಂತವ್ರೆ. ಯಾರ್ ನಾರಿಸ್ಕೊಳ್ಳೋದು ಅರ್ಥನೇ ಆಗ್ತಾ ಇಲ್ಲ. ಆ? ಅದಕ್ಕೆ ಯಾರ್ ಜಾಸ್ತಿ ವರದಕ್ಷಿಣೆ ಕೊಡ್ತಾರೋ ಅವ್ರ ತಾಳಿ ಕಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಏ, ಅಯ್ಯೋ ಮಾವ ಆ? ಟೆನ್ಷನ್ ತಗೋಬೇಡ, ಗೌರನ್ ರೇಗ್ಸೋಣ ಅಂತ ಆಗಂದೆ. ಏಯ್ ಗೌರ, ಅಯ್ಯೋ ಪಾಪಿ, ಸ್ವಲ್ಪ ಹೊತ್ತಿಗೆಲ್ಲ 440 ವಾಟ್ಸ್ ಕರೆಂಟ್ ಹೊಡೆದಂಗ್ ಮಾಡ್ಬಿಟ್ಟಿಯಲ್ಲೋ. ಆ ಸರಿಯಾಗಿದ್ದೀಯ ಅಳಿಮಯ್ಯ. ಏಯ್ ಗೌರ, ಹೋಗು, ನನ್ನ ಹತ್ರ ಮಾತಾಡ್ಬೇಡ. ನಿನಗೆ ಯಾರು ಜಾಸ್ತಿ ವರದಕ್ಷಿಣೆ ಕೊಡ್ತಾರೋ ಅವ್ರ ಕುತ್ತಿಗೆಗೆ ತಾಳಿ ಕಟ್ಟು. ಯಜಮಾನ್ರು ಕೋಪ ಬಂತ, ನಿನಗ್ ರೇಗ್ಸೋಣ ಅಂತ ಹೇಳ್ದೆ ಕಣೆ. ನಿಜವಾಗ್ಲೂ ಹುಚ್ಚಿ, ನೀನ್ ಹುಟ್ಟಿರೋದು ನನಗಾಗಿ, ನಾನು ಹುಟ್ಟಿರೋದು ಈ ನನ್ನ ಗೌರನ್ಗಾಗಿ. ಈ ಮಲ್ಗೆ ಹೂನ ಬಿಟ್ಟು ಬೇರೆ ಯಾರಾದ್ರೂ ಮದ್ವೆ ಆಗ್ತೀನಾ? ಅತ್ತೆ, ಹ್ಮ್? ಇದಕ್ಕೇನ್ ಕಮ್ಮಿ ಇಲ್ಲ. ಅತ್ತೆ, ಅತ್ತೆ, ತಗೊಳ್ಳಿ ಮೀನ್ ಸಾರು. ನಾನೇ ನನ್ ಕೈಯಾರೆ ಮಾಡಿದ್ದು. ಯಾರಿಗೆ ಇದು? ಬಿಡ್ಸ್ ಹೇಳ್ಬೇಕಾ? ಏನೇ ಹಂಗ್ ನೋಡ್ತಾ ಇದೀಯಾ? ದೊಡ್ಡ ಸರ್ಕಾರಿ ಕೆಲ್ಸ ಸಿಕ್ತು ಅಂತ ಇವಳನ್ನ ಯಾರು ಮದುವೆ ಮಾಡ್ಕೋತಾರೆ ಅಂತ ನನ್ನೇ ಅಂಗಿಸ್ತೀಯಾ? ನಿನ್ನ ಕೈಯಿಂದ ನನ್ ಕುತ್ತಿಗೆಗೆ 3 ಗಂಟೆ ಬೀಳ್ಲಿ, ಆಮೇಲೆ ತೋರಿಸ್ತೀನಿ ಈ ಗೌರ ಏನಂತ. ನಿನ್ ಹೆಸರು ರಾಮೇಗೌಡನಾ? ಶಿವಪುರನಾ? ಹ್ಮ್. ಓ, ಕೌನ್ಸಿಲರ್ ರೆಕಮೆಂಡೇಶನ್. ಹೌದು. ಮತ್ತಿನೇನು, ನಿನಗೆ ಕೊಟ್ಟಿರೋ ಕೆಲಸ ಇದೆ, ಇಳಿ. ನಾನ್ ಡಿಗ್ರಿ ಮಾಡಿದ್ದು ಈ ಕೆಲ್ಸಕ್ಕಲ್ಲ. ನೀನ್ ಯಾವ ಕೆಲ್ಸಕ್ಕೆ ಡಿಗ್ರಿ ಮಾಡಿದೆ ನನ್ಗೆ ಗೊತ್ತಿಲ್ಲ. ಸುಮ್ನೆ ತಲೆ ತಿನ್ಬೇಡ, ಇಳಿ ಕೆಳಗೆ. ಏ ಲಕ್ಷ್ಮ, ಇವನ್ ಕೆಲ್ಸಕ್ಕೆ ಹೊಸಬ ಕಣ, ಸ್ವಲ್ಪ ನೋಡಿ ಕೆಲಸ ತಗೊಳಪ್ಪ. ನಾನ್ ಪಾಂಡುಪುರಕ್ಕೆ ಹೋಗಿ ಬರ್ತೀನಿ. ಸರಿ ಅಣ್ಣ. ಇಳಿ ಇಳಿ ಇಳಿಯಯ್ಯ. ಏನ್ ಸಿದ್ದಪ್ಪಣ್ಣು, ಇವತ್ತು ವತಾರೆಯಿಂದ ಹೋಗ್ ಬರೋ ಗೂಟದ ಕಾರ್ನೇ ನೋಡ್ತಾ ಇದೆಯಲ್ಲ? ಇವತ್ತು ಹಾ. ನಮ್ಮ ಅಳಿಯ ಸರ್ಕಾರಿ ಕೆಲ್ಸಕ್ಕೆ ಸೇರೋನಲ್ಲ, ಹಾ. ಯಾವ ಕಾರಣ ಆಗೋಯ್ತಾನು ಅಂತ ಹುಡುಕ್ತಾ ಇವ್ನಿ. ಹೌದಲ್ವಾ? ನಮ್ಮ ಮಳಿ ಅಂದ್ರು. ಆ? ನಿಮ್ಮ ಮಳಿ ಅಂದ್ರು. ಹಾ. ಕೈ ಕಟ್ಕೊಂಡು ಕಪ್ ಕನ್ನಡಕ ಹಾಕೊಂಡು ಗೂಟದ ಕಾರಲ್ಲಿ ಹೋಗ್ತಾ ಇದ್ರೆ ಓಹೋ, ನಿಜವಾಗ್ಲು ನಮ್ ಗೌರ ಬಹಳ ಅದೃಷ್ಟವಂತೆ ಅಲ್ವಾ ಮತ್ತೆ? ಹ್ಮ್. ಏ ಓಸ್ ಹಿಡ್ಕಳ. ಯಾಕಣ್ಣ?
ರಾಮ, ಸರ್ಕಾರಿ ಕೆಲಸ ನೋಡಿದ್ದೆಲ್ಲ ಆಯ್ತಾ ಮಗ? ಇನ್ನೇನಾರ ಉಳ್ದೋಯ್ತಾ? ಈ ಹೊಲಸು ಸಮಾಜದಲ್ಲಿ ಮಾತು ಮಾತಿಗೆ ಲಂಚ ಲಂಚ ಅಂತ ಬಾಯ್ ಬಿಡೋ ನಾಯಿಗಳ ಹತ್ರ ಕೈಯಲ್ಲಿ 4 ಕಾಸು ಇಲ್ಲದೆ ಇರುವ ನಿನ್ನಂತವನಿಗೆ ಯಾರ್ ತಾನೇ ಕೆಲಸ ಕೊಡ್ತಾರ ಮಗ? ಓದಿ ಬುದ್ಧಿಶಕ್ತಿ ಇರೋ ನಿನ್ನಂತ ಹುಡುಗರೆಲ್ಲ ಸರ್ಕಾರಿ ಗುಲಾಮರಾಗೋದಕ್ಕೆ ಓಡಾಡೋದ್ರಿಂದ ನಮ್ಮ ದೇಶದಲ್ಲಿ ಕೆಲಸ ಇಲ್ದಿರೋ ಸಂಖ್ಯೆ ಜಾಸ್ತಿ ಆಗದೆ. ಅಲ್ಲ ಮಗ, ಹುಟ್ಟಿದ ಎಲ್ಲಾ ಮಕ್ಕಳಿಗೆ ಸರ್ಕಾರನೇ ಕೆಲಸ ಕೊಡ್ಬೇಕು, ಸರ್ಕಾರನೇ ಸಾಕ್ಬೇಕು ಅಂದ್ರೆ ಅದು ಹೆಂಗೋ ಸಾಧ್ಯ? ನೋಡು ಮಗ, ನಿನ್ನಂತ ಹುಡುಗರು ಮುಂದೆ ಬರ್ಬೇಕಾದ್ರೆ ನಿಮ್ಮಲ್ಲೇ ಸ್ವಾವಲಂಬನೆ ಮೂಡ್ ಬರ್ಬೇಕು ರಾಮ. ನಿನ್ ಡಿಗ್ರಿ ಮೇಲೆ ವಿಶ್ವಾಸ ಇಟ್ಕೊಳ್ಳೋ ಬದಲು ನಿನ್ನಲ್ಲೇ ಆತ್ಮವಿಶ್ವಾಸ ಬೆಳೆಸ್ಕೋ ರಾಮ. ಏ ರಾಮೇಗೌಡ, ಕಂಗ್ರ್ಯಾಚುಲೇಷನ್ಸ್. ನೋಡು ರಾಮೇಗೌಡ, ನಿನ್ನ ಜೀವನದ ಪರೀಕ್ಷೆ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಬೇಡ. ನಿಮ್ಮಂತ ಯುವಕರು ಸರ್ಕಾರಿ ನೌಕರಿ ಅದು ಇದು ಅಂತ ಅಪೇಕ್ಷೆ ಪಡದೆ ಪ್ರತಿ ಹಳ್ಳಿಗೂ ಹೋಗಿ ರೈತಾಪಿ ಜನರ ಕಷ್ಟ ಸುಖ ಏನು ಅಂತ ಅರ್ಥ ಮಾಡ್ಕೋಬೇಕು. ನೋಡು, ನಮ್ಮ ರೈತ ಬಂಧು ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸನ್ನ ನನಸು ಮಾಡಿ ನಮ್ಮ ರೈತ ಬಂಧುಗಳ ಬದುಕನ್ನ ಉದ್ಧಾರ ಮಾಡೋ ಬಂಗಾರದ ಮನುಷ್ಯ ನೀನಾಗಬೇಕು. ಅದೇ ನನ್ನ ಆಸೆ. ಥ್ಯಾಂಕ್ ಯು ಸರ್. ವಿಶ್ವೇಶ್ವರಯ್ಯ ಕಂಡ ಕನಸುಗಳನ್ನ ನನಸು ಮಾಡೋದೇ ನನ್ನ ಜೀವನದ ಗುರಿ. ನಾನು ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀನಿ. ತಗೋ ರಾಮ, ಈ ಒಡವೆಗಳನ್ನ. ಇಷ್ಟು ದಿನ ಇದು ಯಾವ ಕೆಲಸಕ್ಕೂ ಬರ್ಲಿಲ್ಲ. ಇವನ್ನೆಲ್ಲ ಬ್ಯಾಂಕ್ನಲ್ಲಿ ಇಟ್ಟು ಸಾಲ ತಗೊಂಡು ಬಂಜರು ಬಿದ್ದಿರುವ ಭೂಮಿನ ವ್ಯವಸಾಯ ಮಾಡು. ನೀನ್ ನಿನ್ ಕಾಲ್ ಮೇಲೆ ನಿಂತ್ಕೊಂಡು ಈ ಊರಿನ ಹುಡುಗರಿಗೆಲ್ಲ ಒಬ್ಬ ಮಾಧುರಿ ಮನುಷ್ಯನಾಗು. ತಗೊಳ್ಳೋ ರಾಮ. ರಾಮೇಗೌಡ, ನಮ್ಮನ್ ಕ್ಷಮಿಸ್ಬಿಡಪ್ಪ. ಇಷ್ಟು ದಿವಸ ನಾವೆಲ್ಲ ಸೇರಿ ನಿನ್ ಕೀಟ್ಲೆ ಮಾಡ್ತಾ ಇದ್ವಿ, ಆದ್ರೆ ನೀನ್ ತುಂಬಾ ಬುದ್ಧಿವಂತ. ಇವತ್ತಿನಿಂದ ನಿನಗ್ ನೀನೇ ಯಜಮಾನ ಆಗ್ಬಿಟ್ಟಿದ್ಯಾ. ಇಲ್ಲಿ ಯಜಮಾನ ಕೆಲಸದವನು ಅನ್ನೋ ಭೇದ ಭಾವನೆ ಇಲ್ಲ. ನಿಮ್ಗಿಷ್ಟ ಆದ್ರೆ ನನ್ನ ಹತ್ರ ಸೇರ್ಕೊಳ್ಳಿ. ಎಲ್ರು ಒಟ್ಟಿಗೆ ಕೆಲಸ ಮಾಡೋಣ. ಬರೋ ಲಾಭದಲ್ಲಿ ಎಲ್ರು ಸಮಪಾಲು ಹಂಚ್ಕೊಳ್ಳೋಣ. ಮಾವ, ಮಾವ. ಮಾವ, ನಿನ್ಗೋಸ್ಕರ ಏನ್ ತಂದಿದ್ದೆ ಹೇಳ್ ನೋಡೋಣ. ಏನು, ಚಪ್ಲಿನಾ? ಅಲ್ಲ, ಕರ್ಜಿಕಾಯಿ. ಇಲ್ಲೇರು, ಬರ್ತೀನಿ. ನಿನ್ಗೋಸ್ಕರ ಸಿಟಿಯಿಂದ ತಂದಿದ್ದೀನಿ. ಇಲ್ಲಿ ನೋಡ್ಬೇಡ, ಮನೆಗೋಗಿ ನೋಡು. ಗೌರಂಗೆ ಮದುವೆನಾ? ಹೌದು. ಅಲ್ರಿ, ಮಾತಾಡ್ಬೇಡ. ನಾನ್ ತಕೊಂಡ್ ನಿರ್ಧಾರನ ಯಾರೂ ಬದಲಾಯಿಸೋದಕ್ಕಾಗಲ್ಲ. ಗೌರನ ಮದ್ವೆ ಪಾಪೇಗೌಡನ ಮಗನ ಜೊತೆಯಲ್ಲೇ. ನಾನು ಹಾಕಿಲ್ಲ, ಹೋಗೋ. ಆಗ್ಲೇ 2 ಮದುವೆ ಮಾಡ್ಕೊಂಡು ಅವ್ರ ಮೈನ ಒಂದ್ಕಿಂತ ಪ್ರೀತಿಯಿಂದ ಮುಟ್ಟಿರಕ್ಕಿಲ್ಲ, ಆಗ್ಲೇ ಅವ್ರು ಗೊಟ್ಟಕ್ಕೆ ಅಂದ್ಬಿಡ್ತಾರೆ. ಇನ್ 3ನೇ ಮದುವೆ ಮಾಡ್ಕೊಂಡು ಅವ್ರು ಗೊಟ್ಟಕ್ಕೆ ಅನ್ನಕ ಬೇಡ ಹೋಗೋ. ಅಲ್ಕ ನನ್ನ ಮಗನೇ, ನಿನಗ್ 3 ಅಲ್ಲ ಕಣ್ಲಾ, 100 ಮದುವೆ ಮಾಡಿದ್ರು
ನಾನ್ ನಿನ್ಗೋಸ್ಕರ ಕಳೆದಿದ್ದೀನಲ್ಲ ಆಸ್ತಿ ಅದು ಮತ್ತೆ ಬರಕಿಲ್ಲ ಕಡ್ಲಾ. ಕಣ್ಬಿಟ್ ನೋಡ್ಲಾ, ಅಲ್ಲಿಂದ ಅಲ್ಲಿಗೆ ಕಣ್ಣು ಕಾಣೋವರೆಗೂ ಇರೋ ಆಸ್ತಿ ಅಲ್ಲ ನಂದೆ. ನಿನಗ್ ಓದ್ಸಿ ವಿದ್ಯಾಬುದ್ಧಿ ಕಲ್ಸಿ ಸರ್ಕಾರಿ ಗೂಟದ ಕಾರಿನ ಕೆಲಸ ಕೊಡ್ಸೋಷ್ಟೊತ್ಗೆ ಇದನ್ನೆಲ್ಲ ನಮ್ಮೂರ್ ಪಟೇಲ್ಗೆ ಮಾರ್ಕಂಡೆ. ಅವನು ಇದ್ರ ಚಿನ್ನ ಬೆಳಿತಾವನೆ, ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗ ಆತಾನೆ. ಈಗ ಹೇಳು, 3ನೇ ಮದುವೆ ಮಾರ್ಕತಿ ಅಲ್ವೋ? ಆಯ್ತಿನಪ್ಪ, ಮೊದ್ಲು ಬಂದೂಕ ಕೆಳಗಿಳಿಸು. ಹಂಗ ಬಾ ದಾರಿಗೆ. ಗೌಡ್ರೆ, ನೀವೀ ಗನ್ ತೋರ್ಸೋ ಬದ್ಲು ಆ ಹೆಣ್ಣನ್ ತೋರ್ಸಿದ್ರೆ ಹುಡುಗ ಢಮಾರ್ ಅಂತ ಬಿದ್ದೋಗ್ತಿದ್ದ. ಈಗ್ಲೂ ಕಾಲ ಮಿಂಚಿಲ್ಲ, ಹೆಂಗು ನಿಶ್ಚಿತಾರ್ಥ ಇದ್ದೇ. ಅಲ್ಲಪ್ಪ ಜವರ, ನೀನ್ ನನಗೆ 2 ತಿಂಗಳ ಚೀಟಿ ದುಡ್ಡು ಕೊಡ್ಬೇಕಲ್ವಾ? ಹೌದು. 2 ತಿಂಗಳಿಗೆ ಎಷ್ಟು? 20 ರೂಪಾಯಿ. ಅಲ್ವಾ? ಹ್ಮ್. ನೀನ್ ನನ್ ಕೊಟ್ಟಿದ್ದು ಹೋದ್ ತಿಂಗಳ ಬಾಬ್ತು ಈ 10 ರೂಪಾಯಿ. ಈ ತಿಂಗಳ 10 ರೂಪಾಯಲ್ಲಿ ಅದೇ ಇದು. ನೀನ್ ನನಗೆ ಎಷ್ಟು ಕೊಡ್ಬೇಕು? 20 ರೂಪಾಯಿ. ನಾನು ಕೊಟ್ಟಿದ್ದು 10 ರೂಪಾಯಿ, ಇನ್ನೊಂದು 10 ಎಲ್ಲಿ? ಅದೇ ಇದು. ಅಯ್ಯೋ ರಾಮಣ್ಣ, ನೀನ್ ಸ್ವಲ್ಪ ಸುಮ್ನಿರು, ಪಾಪ ಇವ್ನ್ ತಲೆ ಕಟ್ಸ್ಬೇಡ. ಜವರಣ್ಣ, ನಿನ್ ಚೀಟಿ ಬಾಪ್ತಿ ಎಷ್ಟು? 20 ರೂಪಾಯಿ. ಹೌದಲ್ವಾ? ಇಲ್ಲಿ 10 ರೂಪಾಯಿ ಇದೆ, ಇನ್ 10 ರೂಪಾಯಿ ಎಲ್ಲಿ? ಅದೇ ಇದು. ತಿಕ್ಕಲ್ ನನ್ನ ಮಗನ್ನ ನಿಲ್ಸಿ ನಿಲ್ಸಿ ನಿಲ್ಸಿ. ಯಾಕೆ ಸುಮ್ನೆ ಹೊಡಿತಾ ಇದ್ದೀರಾ? ಸುಮ್ನೆ ಹೊಡಿತಿದೀವ? ಬೆಳಗ್ಗೆ ನಮ್ಮನ್ನೇ ಹುಚ್ಚು ಮಾಡ್ತಾವನೆ. ಹಣಾನೇ ಎಣ್ಸಕ್ ಬರಲ್ಲ, ಇನ್ನು ಚೀಟಿ ಬರೀ ಇವನಿಗೆ ಕೇಳು. ಅಲ್ಲ ಜವರ, ನೀನ್ ಯಾಕೋ ಚೀಟಿ ಹಾಕ್ತೆ? ಒಳ್ಳೆ ಮಾತು ಹೇಳ್ದ ರಾಮೇಗೌಡ. ನಾಳೆ ನಿನ್ ಮದುವೆಗೆ ಬಂದು ಮುಯ್ ಕೊಡೋದ್ ಬೇಡವಾ? ತೆಂಗಿನಕಾಯಿ ತನ್ನಿ. ಅಲ್ಲಿಡಿ. ಇಲ್ಲಿಡಿ ಇಲ್ಲಿಡಿ. ವಿಳೆದೆಲೆ ಅಲ್ಲಿಡಿ. ಅಯ್ಯೋ, ಒಬ್ಳೇ ಮಗಳು ಅಂತ ಸಲಿಗೆಯಿಂದ ಬೆಳೆಸ್ದೆ ನೋಡು. ನನ್ನ ಕೆರ ತಗೊಂಡ್ ನಾನೇ ಹೊಡ್ಕೋಬೇಕು. ನಿಮ್ ಹಳೆ ಎಕಡೆ ತಗೊಂಡು ನೀವು ಹೊಡ್ಕೊಂಡಾಕ್ಷಣ ಓಡೋಗಿರೋ ಹುಡುಗಿ ವಾಪಸ್ ಓಡ್ ಬಂದ್ಬಿಡ್ತಾಳ. ನಾವ್ ಹೆಣ್ಣು ಹೇರದೇ ಇದ್ರು ಹೆಣ್ಣೆತ್ತೋರ್ ಸಂಕಟ ಏನು ಅಂತ ನಮಗೂ ಅರ್ಥವಾಗುತ್ತೆ ಕಣ್ರಿ ಸಿದ್ದಪ್ಪನವ್ರೆ. ಹೇಳಿ ಕೇಳಿ ಹಳ್ಳಿ ಹುಡುಗಿ ಪಟ್ಟಣದಿಂದ ಓದ್ ಬಂದಿರೋ ಹುಡುಗನ ಎದುರುಗಡೆ ಹೇಗ್ ನಿಂತ್ಕೊಳ್ಳೋದು ಅಂತ ಸಂಕೋಚ ಪಟ್ಕೊಂಡು ನಾಚಿಕೆ ಪಟ್ಕೊಂಡು ಇಲ್ಲೇ ಎಲ್ಲೋ ಹೊಲದಲ್ಲಿ ಔತ್ಕೊಂಡಿರ್ತಾಳೆ. ಹುಡುಕಸ್ರಿ, ಸಿಗ್ತಾಳೆ. ಅದು ಬಿಟ್ಟು ನೀವು ಹುಡುಗಿ ಹೋದ್ಲಲ್ಲಪ್ಪೋ ಅಂತ ಲಬೋ ಅಂತ ಬಾಯ್ ಬಡ್ಕೊಂಡ್ರೆ ನಿಮ್ಮ ಮರ್ಯಾದೆ ಹೋಗೋದ್ರ ಜೊತೆಗೆ ನಮ್ಮ ಮರ್ಯಾದೆನೂ ಹೊರಟೋಗುತ್ತೆ. ಸಿದ್ದಪ್ಪನವ್ರೆ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ. ಹುಡುಗಿ ಬೇಕೇ ಬೇಕು ಅನ್ನೋದಕ್ಕೆ ಇದೇನ್ ಪ್ರಸ್ತಾನೇನ್ರಿ? ನಿಶ್ಚಿತಾರ್ಥಕ್ ಹುಡುಗಿ ಯಾಕ್ರಿ ಬೇಕು? ಕೊಡೋದಕ್ ನೀವ್ ತಯಾರಾಗಿದ್ದೀರಾ, ತಗೊಳಕ್ ನಾನ್ ತಯಾರಾಗಿದ್ದೀನಿ. ನಡುವೆ ಬಂದು ನನ್ನ ಮಕ್ಕಳು ಒಂದು ತಾಕಿದ್ರೆ ತಿಂತಾರೆ, ಇಲ್ದಿದ್ರೆ ಜಾಗ ಖಾಲಿ ಮಾಡ್ತಾರೆ. ಅಷ್ಟಕ್ಕೆ ನೀವು ತಲೆ ಮೇಲೆ ಟವಲ್ ಹಾಕೊಂಬಿಟ್ಟು ಓ ಲಕ್ಷ್ಮಣೋ ಅಂತ ನಿಂತ್ಕೊಂಡ್ಬಿಟ್ಟಿದ್ರಲ್ಲ, ಒಳ್ಳೆ ಸಿದ್ದಪ್ಪನವ್ರು. ಅಲ್ಲ ಅಳಿಯಂದ್ರು ಹುಡುಗಿನ್ ನೋಡೋದ್ ಬ್ಯಾಡ್ವೆ? ಯಾರು? ನಮ್ ಶಂಕರುನೇ. ಅವನು ಹುಡುಗಿ ನೋಡ್ದ ಅದಾಯ್ತು. ಆಗ್ಲಿ, ತಮ್ಮ ಆತ್ಮ ಸಂತೋಷಕ್ಕೆ. ಲೇ ಅಪ್ಪ ಶಂಕರು, ಹೊಸಿ ಬಾರ್ಲ ಮಗ ಇಲ್ಲಿ ಬಂದಪ್ಪ. ನೀನ್ ಮದ್ವೆ ಆಗೋ ಹುಡುಗಿ ಇದೆಯ ಗೌರ ಅಂತ ಹೆಸರು. ಹೆಂಗದೆ? ಯಾಕವ್ರ ನನ್ ಕಂಡ್ರೆ ನಾಚಿಕೆನ? ಏನಪ್ಪ ನೀನು ಈಗ್ಲೇ ಇಷ್ಟೊಂದು ನಾಚ್ಕೊಂಡ್ರೆ ಸಂಸಾರ ಹೆಂಗ್ ಮಾಡ್ತೀಯ? ಮಕ್ಳ ಹೆಂಗ್ ಇರ್ತೀಯ? ಇದೇನ್ ಸಿದ್ದಪ್ಪನವ್ರೆ, ನಿಮ್ ಮಗಳು ಧಡಾರಂತ ಬಾಗ್ಲಾಕೊಂಡ್ಬಿಟ್ಲು. ನಮ್ ಹುಡುಗ ನಿಮ್ ಹುಡುಗಿನ ಇನ್ನೂ ಸರಿಯಾಗಿ ನೋಡೇ ಇಲ್ಲ. ಏನ್ ನಾಚಿಗೆ ಹೆಣ್ಮಕ್ಳು ಏನು. ಗೌರ, ನಾನ್ ಸತ್ತೋಯ್ತೀನಿ ಬಾಬಾ, ನಾನ್ ಸತ್ತೋಯ್ತೀನಿ. ಹುಚ್ಚಿ, ಈಗೇನಾಯ್ತು? ನಾನು ಹುಚ್ಚಿನೆ. ಅದಕ್ಕೆ ಅವತ್ ನೀನು ಇವಳನ್ನ ಯಾರು ಮದ್ವೆ ಆಗ್ತಾರೆ ಅಂತ ಅನ್ಸಿದ್ದು. ಇವತ್ ನಮ್ಮಪ್ಪ ಇನ್ಯಾವರೆಗೂ ಕೊಟ್ಟು ಮದ್ವೆ ಮಾಡೋದಕ್ಕೆ ನಿರ್ಧಾರ ತಗೊಂಡಿದ್ದಾರೆ. ಯಾಕ್ ಮಾವ ನಾನು ಹುಚ್ಚಿಯಾಗಿ ಮಾಡಿ ಎಲ್ರೂ ಆಟ ಆಡ್ತಿದ್ದೀರಾ? ನಾವಿಬ್ರು
ಚಿಕ್ಕವರಿದ್ದಾಗ್ನಿಂದ ಗಂಡ ಆಂಟಿ ಅಂತ ಹೇಳಿ ಈಗ ಯಾಕೆ ನಮ್ಮನ್ ದೂರ ಮಾಡ್ತಾ ಇದಾರ ಮಾವ? ನಿಮ್ಮ ಅಪ್ಪನಿಗೆ ಸರ್ಕಾರಿ ಕೆಲಸದಲ್ಲಿರೋನೇ ಅಳಿನಾಗ್ ಬರ್ಬೇಕಂತೆ ಗೌರ. ಪ್ರೀತಿ ವಿಶ್ವಾಸಕ್ಕಿಂತ ಸರ್ಕಾರಿ ಕೆಲಸ ದೊಡ್ಡದು ಮಾವ. ನಿನ್ಗಿರೋಷ್ಟು ಬುದ್ಧಿ ನಿಮ್ಮ ಅಪ್ಪನಿಗಿಲ್ವಲ್ಲ ಗೌರ. ಮಾವ, ಈ ಪ್ರಪಂಚದಲ್ಲಿ ನಿನ್ನನ್ ಬಿಟ್ರೆ ನನಗೆ ಯಾರು ಏನು ಬೇಡ ಮಾವ.
ನಿನ್ನ ಒಳ್ಳೇದನ್ನ ಬಯಸೋ ನನಗಿಂತಲೂ ಆ ರಾಮೇಗೌಡನ ಹೆಚ್ಚಾಗ್ಬಿಟ್ಟ ಅಲ್ಲ. ಏಯ್, ಆ ಪಾಪೇಗೌಡನ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಿಯಲ್ಲೇ. ನಿನ್ನ ಗೌರ, ಆ ಪಾಪೇಗೌಡನ ಮಗನ ಜೊತೆಲಿ ನಿನ್ನ ಮದುವೆ ಆಗೋವರೆಗೂ ಈ ಹೊಸಲ್ ದಾಟಬಾರ್ದು. ನನ್ ಮಗ ಏನ್ ತಪ್ಪಾಡ್ದ ಅಂತ ಅವನನ್ನ ಹೊಡೆದ್ಯೋ? ಏನ ನನ್ನ ಅಕ್ಕನ ಮಗ ಅಂತ ಹೇಳಿ 4 ತದಕಿಸ್ಬಿಟ್ಟಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ತಿಗಣೆ ಹೊಸಕ್ದಂಗ್ ಹೊಸಕಾಕ್ಬಿಡ್ತಿದ್ದೆ. ನಾನು ಬದುಕಿರೋವಾಗ ನನ್ನ ಮಗಳನ್ನ ಕದ್ದು ದೇವಸ್ಥಾನ ಕರ್ಕೊಂಡು ಹೋಗಿ ತಾಳಿ ಕಟ್ಟೋದಕ್ ನೋಡಿದ್ದೇನಲ್ಲ, ಎಷ್ಟು ಸೊಕ್ಕಿರಬೇಡ ಅವನಿಗೆ. ಚಿಕ್ಕವರಿದ್ದಾಗಿಂದ ನಾವೇ ಅವ್ರನ್ನ ಗಂಡ ಹೆಂಡತಿ ಅಂತ ಹೇಳಿ ಅವ್ರನ್ನ ಮೆಚ್ಚಿದ್ದು. ಕೇವಲ ಸರ್ಕಾರಿ ನೌಕರಿ ಸಿಕ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ನನ್ ಮಗ ನಿನ್ ಕಾಲ ಕಸಕ್ಕಿಂತಲೂ ಕೀಳಾಗ್ಬಿಟ್ನಲ್ಲ. ನನ್ನ ಮಗಳನ್ನ ಗಿಣಿ ಹಾಕಿ ಸಾಕಿದ್ದು ಗೊಬ್ಬರದ ಗುಂಡಿಲಿ ಹುಳ ಹಾಯ್ಕೊಂಡು ತಿನ್ನೋ ಹದ್ದು ಕೊಡೋಕಲ್ಲ. ನಿನ್ನ ಸಂಬಂಧ ನಿನ್ನ ಮಗಳು ಯಾರಿಗ್ ಬೇಕು? ನನ್ ಮಗನ್ ಯೋಗ್ಯತೆ ಚೆನ್ನಾಗಿ ಹೆಣ್ಕೊಡೋರು ಸಾಲಾಗಿ ನಿಂತವ್ರೆ. ಹೋಗಲು ಮಾಡ್ಬೇಡಿ ಅಂತೆ. ನನ್ ಮಾವನ್ ಬಿಟ್ಟು ಬೇರೆ ಯಾವನ್ನ ಮದ್ವೆ ಆಗಲ್ಲ. ನನ್ ಕರ್ಕೊಂಡು ಹೋಗಿ ಕತ್ತೆ ಲವ್ಲಿ, ಎಷ್ಟೇ ಧೈರ್ಯ ನಿನ್ಗೆ? ಕರ್ಕೊಂಡು ಹೋಗಿ ಅಪ್ಪಯ್ಯ, ಅಪ್ಪಯ್ಯ ನನ್ ಬಿಡು. ಇನ್ನೊಂದ್ಸಲ ಅವನ ಹೆಸರೆತ್ತಿದ್ಯೋ ಕೈ ಕಾಲು ಮುರಿದು ಬಿಡ್ತೀನಿ. ಮಗನಿಗೆ 2 ಏಟ್ ಬಿತ್ತು ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡು ಸವಾಲು ಹಾಕಿ ಹೋದ್ಲಲ್ಲ. ನನ್ನ ಕಣ್ಣು ತಪ್ಪಿಸಿ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ನೋಡದ್ನಲ್ಲ ರಾಮೇಗೌಡ, ಅವನ ಮೇಲೆ ನನಗೆ ಎಷ್ಟು ಸಿಟ್ಟು ಬರಬೇಡ. ನಾನು ಯಾರು ಅಂತ ತೋರಿಸ್ತೀನಿ. ಗೌರನ್ನ ನಾನು ಕೊಟ್ಟು ಮದ್ವೆ ಮಾಡಬಾರ್ದು ಅಂತ ತೀರ್ಮಾನ ತಗೊಂಡಿದ್ಯಾ? ಕೋಳಿ ಕುರಿಗಳು ಮಾರ್ಕೊಂಡಿರೋನಿಗೆ ನನ್ನ ಮಗಳನ್ನ ಕೊಡೋದಕ್ಕೆ ನಾನ್ ತಯಾರಿಲ್ಲ. ಓಹೋ, ಸರ್ಕಾರಿ ಕೆಲಸನೇ ಇರಬೇಕು. ಹೌದು, ನಿನ್ನಂತ ಮೂರ್ಖರು ಇರೋದ್ರಿಂದಾನೆ
ನಮ್ ದೇಶದಲ್ಲಿ ನಿರುದ್ಯೋಗ ಅನ್ನೋ ಕೂಗು ಕೇಳಿಸ್ತಾ ಇರೋದು. ಹುಟ್ಟಿದ ಪ್ರತಿಯೊಬ್ಬರಿಗೂ ಸರ್ಕಾರ ಕೆಲಸ ಕೊಡಕ್ ಸಾಧ್ಯನಾ? ಕೈನಾಗ್ 4 ಹುಡುಗ ಸೋಡಾಡ್ತಿದೆ ಅಂತ ತಲೆ ಎಲ್ಲ ಮಾತಾಡ್ಬೇಡ. ಸರ್ಕಾರಿ ಕೆಲಸ ಅಂದ್ರೆ ಏನ್ಲಾ ತಿಳ್ಕೊಂಡಿದ್ದೀಯಾ? ಅದು 58 ವರ್ಷ ಪರ್ಮನೆಂಟ್ ಗಂಟು. ಕೆಲಸಕ್ಕೆ ಹೋಗ್ಲಿ ಬಿಡ್ಲಿ, ತಿಂಗಳ ಆಯ್ತು ಅಂದ್ರೆ ಸಂಬಳ ಕೈಗೆ ಬಂದ್ಬಿಡುತ್ತೆ. ರಿಟೈರ್ ಆದ್ಮೇಲೆ ಸಾಯೋ ಗಂಟ ಪೆನ್ಷನ್ ಬರುತ್ತೆ. ಪ್ರೈವೇಟ್ನಾಗ ಏನ್ಲಾ ಐತಿ ಅಪ್ಪ? ಪ್ರೈವೇಟ್ನವನು ಕೊಡೋದಕ್ಕೆ ನಮ್ಮ ಮನೇಲಿ ಯಾವ ಹೆಣ್ಣು ಇಲ್ಲಪ್ಪ. ಗೌರನ್ ಯಾಕೆ ಮದ್ವೆ ಆಗ್ಬೇಕು ಅಂತ ನನಗೆ ಗೊತ್ತು. ಬರ್ತೀನಿ. ಬರ್ಬೇಡಪ್ಪ, ಹಂಗೇ ಹೊಂಟೋಗು. ಏಯ್, ಯಾಕೋ ಕೊಬ್ಬ? ಅಯ್ಯೋ ಅಣ್ಣ, ಜವರಣ್ಣ, ಯಾಕಣ್ಣ ಇಷ್ಟು ಬದಲಾಗೋಗಿದೀಯಾ? ಬದಲಾಗಿರೋದು ನಾನಲ್ಲ, ನೀನು. ಕರೆಂಟ್ಗೂ ಸಿಮೆಂಟ್ಗೂ ಏನ್ ವ್ಯತ್ಯಾಸ ಅಂತ ನಂಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಿನಗೆ ಸರ್ಕಾರದ ಸಂಬಳ, ಅದ್ರಲ್ಲಿ ಸಿಗೋ ಗಿಂಬಳ ಹಾಕ್ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ರಾಮೇಗೌಡನಿಗೆ ಗೌರನ್ ಕೊಡ್ತೀನಿ ಅಂತ ಹೇಳಿ ಈಗ ಯಾವನ್ಗ ಕೊಡ್ತೀನಿ ಅಂತ ಬದಲಾಗಿದೆಯೋ? ಇನ್ನಂತವನ ಹತ್ರ ಏಣಿ ಹೊರೋ ಬದಲು ರಾಮೇಗೌಡನ ಮನೇಲಿ ಸಗಣಿ ಹೊರೋದ್ ಲೇಸು. ಓಹೋ, ಇಷ್ಟು ದಿನ ನಾನಿವನ್ನ ಕಾಲಿಂದ ಓದಿತಾ ಇದ್ದೆ, ಇವನು ಮಾತಲ್ಲೇ ಓದ್ಬಿಟ್ನಲ್ಲಪ್ಪ. ಜವ್ರ, ಯಾರನ್ನ ಕೇಳ ಬಂದ್ಯೋ? ನೀನ್ಯಾರೋ ಕೇಳೋದಿಕ್ಕೆ? ಇದು ನಮ್ ರಾಮೇಗೌಡನ ಕೋಳಿ ಪರಮ್ಮ, ಬರೋ ಅಧಿಕಾರ ನನಗೂ ಇದೆ. ಹೋಗಲು ಆ ಸಿದ್ದಪ್ಪ ನೀನ್ ಸಿಡಿ ಕೆಲಸ ಮಾಡಕ್ ವೆಂಕಟೇಶ, ಬೇಡ. ಏನ್ ಜವರ ಈ ಕಡೆ? ನಾನು ಸಿದ್ದಪ್ಪನ ಹತ್ರ ಕೆಲಸ ಬಿಟ್ಬಿಟ್ಟು ಬಂದೆ. ಇನ್ಮೇಲೆ ನಿಮ್ಮ ಹತ್ರನೇ ಕೆಲಸ ಮಾಡ್ತೀನಿ. ನೀವು ನಂಗೆ ಸಂಬಳ ಕೊಡಿದ್ರೆ ಪರವಾಗಿಲ್ಲ. ಸಂಬಳ ಇಲ್ಲ, ಸಮಪಾಲ್ ಕೊಡ್ತೀನಿ. ಇವತ್ತಿಂದ ಇಲ್ಲೇ ಕೆಲಸ ಮಾಡು. ನಾನು ಆಕಾಶದಾಗೆ ವಿಮಾನದಾಗ ಹೋಯ್ತಾ ಇದ್ನ, ಯಾಕೋ ಏನೋ ಕಿಕ್ಕೆ ಬಗ್ ನೋಡಿದ್ರೆ ನಮ್ ಶಿವಪುರ ಕಂಡು ಬಿಡದ, ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಅದಿರ್ಲಿ, ಈ ಸೀಕ್ ಬರೋಣ. ಈಗ 5 ವರ್ಷದ ಕೆಳಗೆ ಬಹುಮತದಿಂದ ಆರಿಸಿ ನನ್ನ ವಿಧಾನಸೌಧಕ್ಕೆ ಕಳ್ಸಿದ್ದೀರಾ, ಅದಕ್ಕೆ ನಿಮ್ಗೆಲ್ರಿಗೂ ಆಭಾರಿಯಾಗಿದ್ದೀನಿ. ಈ ವರ್ಷನೂ ಎಲೆಕ್ಷನ್ನಾಗೆ ನನ್ನನ್ನು ಬಹುಮತದಿಂದ ಗೆಲ್ಸಿ ವಿಧಾನಸೌಧ ಗದ್ಗೆ ಕೂರಿಸ್ತೀರಾ ಅಂತ ನಾನು ನಿಮ್ಮನ್ನೆಲ್ಲ ನಂಬಿದ್ದೀನಿ. ನಿಲ್ಲಿಸ್ರೋ, ಚಪ್ಪಾಳೆನ ಮಹಾಜನರು ಹೊಡಿಬೇಕು ಕಣ್ರು. ಹಿಂದೆಲ್ಲ ನಾನು ಭಾಷಣ ಮಾಡ್ತಾ ಇದ್ರೆ ಕಿವಿ ತಮಟೆ ಕಿತ್ತೋಗೋವಷ್ಟು ಚಪ್ಪಾಳೆ ಹೊಡಿತಾ ಇದ್ರು. ಯಾಕೆ ಈ ಸಲ ನಿಮ್ಗೇನಾಗಿದೆ? ಓಹೋ, ನೀವು ಯಾವುದೋ ಸಮಸ್ಯೆ ಸುಳಿನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಕಾಣುತ್ತೆ. ಆ ಸಮಸ್ಯೆ ಏನು ಅಂತ ಹೊಸಿ ಹೇಳಿದ್ರೆ ಸಾಕು, ಪಟ್ಪಟ ಅಂತ ಬಿಡಿಸ್ಬಿಡ್ತೀನಿ. ಯಾಕೆ ಯಾರು ಮಾತಾಡ್ತಾನೆ ಇಲ್ಲ? ಏನ್ ನಿಮ್ ಕೈ ಬಾಯಿಗೆಲ್ಲ ಲಕ್ವ ಹೊಡೆದೈತಾ? ನನ್ನ ಮಕ್ಳ ನನ್ನೇ ಅಣ್ಕಿಸ್ತೀರೇನೋ? ನಿಮ್ ಊರಿಗೆ ಮಳೆ ಬರ್ದಂಗ್ ಮಾಡ್ಬಿಡ್ತೀನಿ, ಬೆಳೆ ಬೆಳಿದಂಗ್ ಮಾಡ್ಬಿಡ್ತೀನಿ, ಭಿಕ್ಷೆ ಎತ್ತಂಗ್ ಮಾಡ್ಬಿಡ್ತೀನಿ. ಮತ್ತೆ ಗೂಟು ಸಮೇತ ಕಿತ್ಕೊಂಡು ಹೋಯ್ತು ಅನ್ನೋ ಹಾಗೆ ಕುರ್ಚಿ ಸಮೇತ ಓಡೋಯ್ತವನೆ. ಕಿತ್ಕೊಂಡ್ರ ಕುರ್ಚಿನ? ಇನ್ಮೇಲೆ ನಮ್ಮ ಊರೊಳಗೆ ಇಂಥ ಕಳ್ ಪುಡಾರಿಗಳಿಗೆ ಬಹಿಷ್ಕಾರ ಹಾಕ್ಬೇಕು. ನಮ್ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕು. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿದಂತೆ. ನನ್ನ ಹಿಂದೆ ಏಣಿ ಹೊತ್ಕೊಂಡು ಓಡಾಡ್ತಿದ್ ನನ್ನ ಮಗ ನನ್ನ ಮುಂದೆ ಸಿಗರೇಟ್ ಸೆತ್ತಿಯೇನೋ? ಅಷ್ಟೇ ಅಲ್ಲ, ಕುಡಿತೀನಿ, ಮಜಾ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ನಾನಾ? ನಿಮ್ಮ ಅಪ್ಪ. ಓಹೋ ಮಗನೇ, ಬಾಯ್ ಮುಚ್ಚ. ನಿನ್ನ ಒಳ್ಳೆ ಶಿಷ್ಯ ಅನ್ಕೊಂಡಿದ್ನಲ್ಲೋ, ಊಸರು ಒಳ್ಳಿ ತರ ಬಣ್ಣ ಬದಲಾಯಿಸ್ತಿದ್ಯಲ್ಲೋ. ಗುರುನೇ ಬಣ್ಣ ಬದಲಾಯಿಸಿದ ಮೇಲೆ ಶಿಕ್ಷೆ ಯಾಕೆ ಬದಲಾಯಿಸಬಾರ್ದು? ಡ್ರೈವರ್ ಸ್ವಲ್ಪ ಕಾರ್ ನಿಲ್ಸು. ರಾಮೇಗೌಡ,
ಏ ಶಂಕ್ರು, ನೀನ್ ಇಲ್ಲಿ? ಇನ್ಸ್ಪೆಕ್ಷನ್ ಮುಗಿಸ್ಕೊಂಡ್ ಬರ್ತಾ ಇದೀನಪ್ಪ. ನಿನ್ಗೇನಪ್ಪ ಸರ್ಕಾರಿ ಕೆಲ್ಸ, ಸರ್ಕಾರಿ ಕಾರು? ಆ ಶಿವನಿಗೆ ಬ್ರಹ್ಮಕಪಾಲ ಅಂಟ್ಕೊಂಡಂಗೆ ನನ್ ಗ್ರಹಚಾರಕ್ಕೆ ಈ ಗೂಟದ ಕಾರ್ ಅಂಟ್ಕೊಂಡಿದೆ. ಯಾಕೋ ಶಂಕ್ರು? ನಮ್ಮ ಅಪ್ಪ ಈ ಗೂಟದ ಕಾರ್ ತೋರ್ಸಿ ನನ್ಗೆ ಹೆಣ್ ಕೂಡ ಮಾವ್ರತ್ತಲ್ಲ ದುಡ್ಡು ಲೂಟಿ ಮಾಡ್ತಾವನು. ಈಗಾಗ್ಲೇ ನನ್ಗೆ 2 ಮದುವೆ ಮಾಡಿಸಿ ಆ ಹುಡುಗಿರ್ ಮುಖ ನನ್ನ ನೆಟ್ಟಗ್ ನೋಡೇ ಇರಲ್ಲ. ಅವ್ರು ಆಗ್ಲೇ ಗೊಟಕ್ಕಾಗ್ಬಿಟ್ಟಿರ್ತಾರೆ. ಅವ್ರು ಹೇಗ್ ಸತ್ರೋ ಹೆಂಗ್ ಸತ್ರೋ ಆ ಭಗವಂತನಿಗೆ ಗೊತ್ತು. ಈಗ ನನಗೆ 3ನೇ ಮದುವೆ ಮಾಡಕ್ ಕೊಟ್ಟಿದ್ದ ನಮ್ಮಪ್ಪ. ಹುಡುಗಿ ನಿಮ್ಮೂರಿನ ಸಿದ್ದಪ್ಪನ ಮಗಳೇ ಅಪ್ಪ. ಪಾಪ ಆ ಹುಡುಗಿಗೆ ಏನ್ ಗ್ರಹಚಾರ ಕಾದಿದ್ಯೋ ಏನೋ. ಬರ್ಲ ರಾಮೇಗೌಡ? ನೀನ್ಯಾಕೆ ಬಂದೆ ಇಲ್ಲಿಗೆ? ಅತ್ತೆ, ನನಗೆ ಮದ್ವೆ ಇಷ್ಟ ಇಲ್ಲ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನಿರ್ಧಾರ ತಗೊಂಡಿದ್ದು ನಿಮ್ ಬಾಪ್ಪ. ಯಾಕ್ರೋ ಬಂದ್ರಿ ತಿರುಬೋಕಿ ನನ್ನ ಮಕ್ಕಳ? ಯಾಕ? ನಿನ್ ಗ್ರಾಚಾರ ಬಿಡ್ಸಕ್ಕೆ. ಯಾರ್ ಗ್ರಾಚಾರ? ಏಯ್, ಈ ಊರ್ ಜನರ ಮುಂದೆ ನಿಜ ಬಗಳು. ಪಾಪೇಗೌಡನ್ ಸೊಸೆರು ಹೆಂಗ್ ಸತ್ರು ಅಂತ. ಅವತ್ತು ಎರಡನೇ ಸೊಸೆನ ಹೆಂಗ್ ಕೊಂದ್ರಿ ಹೇಳ ಮಗನೇ. ಹೇಳ್ತೀನಿ ನಾನು ಗೌಡ್ರು ಸೇರಿ ನೀವೇ ಹೇಳಿ, ಹಣ ಬಂಗಾರಕ್ಕೋಸ್ಕರ ಸ್ವಂತ ಸೊಸೆದಿಯರನ್ನೇ ಕೊಲೆ ಮಾಡಿರೋ ಈ ಪಾಪಿಗಳಿಗೆ ಏನ್ ಶಿಕ್ಷೆ ಕೊಡ್ಬೇಕು? ನೀವೇ ಹೇಳಿ. ಪ್ರೀತಿಸಿದ್ದು ಚಂದ್ರಿನ. ನಮ್ಮಪ್ಪನ ದುರಾಸೆಯಿಂದ ನಾನು ಯಾರ್ಯಾರಿಗೋ ತಾಳಿ ಕಟ್ಟಂಗಾಯ್ತು. ಅದು ನಮ್ಗೆ ಗೊತ್ತಿತ್ತು, ಅದಕ್ಕೆ ಚಂದ್ರಿನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಈಗ ನಿನ್ ಮದುವೆ ಚಂದ್ರಿ ಜೊತೆ. ಬಾಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಂ ಶತಂ.
ನಿನ್ನನ್ನ ಏಣಿ ಹಾಕಿ ಮೇಲೆ ಹತ್ತಿಸ್ತಾನೇ ಇದ್ದೆ, ಆದ್ರೆ ನಾನು ಗಟಾರಕ್ಕೆ ಇಳಿತಾ ಇದ್ದೆ. ನೀನಿಲ್ದೆ ಹೋಗಿದ್ದಿದ್ರೆ ನನ್ನ ಮಗಳ ಜೀವನನೇ ಹಾಳಾಗೋಗ್ತಿತ್ತು ಕಡು. ಸಿದ್ದಪ್ಪ 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 ಗೌರಿ ಕಾಲ್ಬೇಕು ಹರದ್ಲು, ರಾಮೇಗೌಡ ಉಳ್ಸಕ್ ಹರ್ದ, ಇಬ್ರು ಕೊಚ್ಕೊಂಡು ಹೋದ್ರು. ಹಂಗಾರೆ ಬೆಡ್ದಳ್ಳಿ ನಾಳೆ ಹುಡುಕಿ, ಬೇಗ ಹೋಗಿ. ಹೇಳೋ ಎಳಕೆರೆ ನಾಳೆ ಎಲ್ಲ ಹುಡುಕಿದ್ವಿ, ಅಲ್ಲೂ ಸಿಗ್ಲಿಲ್ಲ. ಪಕ್ಕದಲ್ಲಿ ಕಟ್ಟೆರೆ ನಾಳೆ ಹುಡುಕ್ರಿ, ಬಿರಿದು ಹೋಗಲ್ಲ. ಆಯ್ತಣ್ಣ. ಅಣ್ಣ ಚಿಕ್ಕಡೆ ನಾಳೆ ಎಲ್ಲ ಹುಡುಕು, ಅಲ್ಲಿ ಸಿಗ್ಲಿಲ್ಲ ಅಣ್ಣ. ಹಂಗಂದ್ರೆ ಅರುಳ್ಕುಪ್ಪೆ ನಾಳೆ ಹುಡುಕಿ ಎಲ್ಲಿ ಸಿಗ್ಬೋದು. ಆಯ್ತು ಕಣಣ್ಣ. ಸಿದ್ದಪ್ಪಣ ಸಿದ್ದಪ್ಪಣ, ಇದು ಕಟ್ಟೇರಿ ನಾಳೆ ಸಿಕ್ತು, ಮಸಿ ನೋಡು. ಇದು ನಮ್ ಗೌರಂದೆ. ಅಮ್ಮ ಅಮ್ಮ, ಗೌರಿ ಕಾಲ್ಬೇಕು ಹರಿದ್ಲು, ಅವಳು ಉಳ್ಸೋದಕ್ಕಂತ ರಾಮೇಗೌಡನ ಕಾಲ್ಬೇಕು ಹರ್ದ, ಇಬ್ರು ಕೊಚ್ಕೊಂಡು ಹೋದ್ರು. ಅಯ್ಯೋ ಶಿವನೇ, ನಿಮ್ಮ ಆಟದಿಂದ ನಾನು ನನ್ನ ಮಗಳನ್ನ ಕಳ್ಕೊಂಡೆ. ನನ್ ಮಗ ಸೊಸೈನ ಸಾಯಿಸ್ಬಿಟ್ಟೆಲ್ಲೋ ಸಾಯಿಸ್ಬಿಟ್ಟೆಲ್ಲೋ. ಈಗ್ಲಾದ್ರೂ ನಿನ್ ಮನ್ಸಿಗೆ ಶಾಂತಿ ಸಿಗ್ತೇನೋ, ಶಾಂತಿ ಸಿಗ್ತೇನೋ ಹೇಳೋ ಪಾಪಿ, ಶಾಂತಿ ಸಿಗ್ತೇನೋ? ರಾಮೇಗೌಡನ ಜೊತೆ ಮದುವೆಗೆ ಒಪ್ಕೊಂಡಿದ್ರೆ ಹಿಂಗೆಲ್ಲ ಆಗ್ತಾ ಇರ್ಲಿಲ್ಲ. ಸಾಯೋದಕ್ಕೆ ಇವನೇ ಕಾರಣ. ಸತ್ತಿದ್ದು ಹೌದು ಹೌದು, ಇದಕ್ಕೆಲ್ಲ ಸಿದ್ದಪ್ಪನೇ ಕಾರಣ. ಸಿದ್ದಪ್ಪನೇ ಕಾರಣ. ಹೌದು, ಸಿದ್ದಪ್ಪನೇ ಕಾರಣ. ಹೌದು.
ಅಳಿಮಯ್ಯ, ಕನ್ನಡ